ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ವೆನ್ ಲೈಫ್ ಗಿವ್ಸ್ ಯು ಟ್ಯಾಂಜರೀನ್ಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 3 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಈ 4th ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ 4th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. 3rd ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಹೀರೋಯಿನ್ ಇಬ್ಬರಿಗೂ ಮದ್ವೆ ಆಗಿರುತ್ತೆ. ಇನ್ನು ಅವ್ರ ಜೀವನ ಖುಷಿಯಾಗಿರುತ್ತೆ ಅಂತ ತಾನೇ ನಾವ್ ಅನ್ಕೊಳ್ತೀವಿ. ಆದ್ರೆ ಏನಾಗುತ್ತೋ ನೋಡೋಣ. ಇವಾಗ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದ್ ದೊಡ್ಡ ಬೆಟ್ಟದ ಮೇಲಿರೋ ಬುದ್ಧ ಟೆಂಪಲ್ ಗೆ ನಮ್ ಹೀರೋಯಿನ್ ನ ಅವ್ರ ಅತ್ತೆ ಮತ್ತೆ ಅಜ್ಜಿ ಇಬ್ರು ಕರ್ಕೊಂಡ್ ಹೋಗಿರ್ತಾರೆ. ಅಂದ್ರೆ ಬುದ್ಧ ದೇವರಿಗೆ ಒಂದು 3000 ಸತಿ ಅವಳು ಬಗ್ಗೆ ನಮಸ್ಕಾರ ಮಾಡ್ಬೇಕಂತೆ. ಅದಕ್ಕೆ ಕರ್ಕೊಂಡ್ ಬಂದಿರೋದು. ಆ ಟೈಮಲ್ಲಿ ಅವಳಿಗೆ ಮಗುನು ಹುಟ್ಟಿದೆ. ಅದೊಂದು ಹೆಣ್ಮಗು. ಒಂದು 3-4 ವರ್ಷ ಇರ್ಬೋದು ನಮ್ಮ ಮಗು ಸೈಡ್ ಅಲ್ಲಿ ಮಲಗಿರುತ್ತೆ. ಏನಕ್ಕೆ ಇವಾಗ ಈ ತರ ಅವಳ ಹತ್ರ ಅಷ್ಟೊಂದು ನಮಸ್ಕಾರಗಳು ಮಾಡಿಸಿದ್ದಾರೆ ಅಂತಂದ್ರೆ, ಫಸ್ಟ್ ಮಗು ಹುಟ್ಟಿರೋದು ಹೆಣ್ಮಗು, ನೆಕ್ಸ್ಟ್ ಆದ್ರೂ ಹುಟ್ಟೋದು ಗಂಡ್ ಮಗು ಆಗಿರ್ಬೇಕು. ನಮ್ಮ ವಂಶಕ್ಕೊಬ್ಬ ವಾರಸ್ದಾರ ಬೇಕು. ಅದರಿಂದ ದೇವ್ರಿಗೆ ಬೇಡ್ಕೋ. ಸುಮ್ನೆ ಹಂಗ್ ಬಗ್ಗೆ ನಮಸ್ಕಾರ ಮಾಡೋದಲ್ಲ, ದೇವ್ರಿಗೆ ಚೆನ್ನಾಗಿ ಬೇಡ್ಕೋ. ನೆಕ್ಸ್ಟ್ ಆದ್ರೂ ನನ್ನ ಹೊಟ್ಟೆನಲ್ಲಿ ಒಂದು ಗಂಡ್ ಮಗು ಹುಟ್ಲಿ ಅಂತ ಕೇಳ್ಕೊ ಅಂತ ಹೇಳ್ತಾ ಇರ್ತಾರೆ. ಪಾಪ ಅದರಿಂದನೇ ಇವಳಿಗೆ ಈ ತರ ಒಂದು ಪನಿಷ್ಮೆಂಟ್. ಆಕ್ಚುಲಿ ಈ ತರ 3000 ಸತಿ ಬೇಡ್ಕೊ ಅಂತ ಹೇಳಿರೋದು ಹೀರೋ ಅವ್ರ ಅಮ್ಮ, ಅಂದ್ರೆ ನಮ್ಮ ಹೀರೋಯಿನ್ ಅವ್ರ ಅತ್ತೆ ಮಾತ್ರನೇ. ಇದ್ರಲ್ಲಿ ಅಜ್ಜಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ನಿನ್ ಸೊಸೆಗೆ ಅಷ್ಟೊಂದು ಹಿಂಸೆ ಕೊಡ್ತೀಯ ಅಂತ ಅಜ್ಜಿನೇ ಆಕ್ಚುಲಿ ಬೈತಾ ಇರ್ತಾರೆ. ಆದ್ರೆ ಪಾಪ ಈಗ ಪೂಜೆನೆಲ್ಲ ಮುಗಿಸ್ಕೊಂಡು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೂ ಅಷ್ಟೇ ಅಜ್ಜಿ ಬಂದು ಏನೋ ಮಂತ್ರ ಮಾಡಿರೋ ಕೆಲವೊಂದು ಬೇಳೆಗಳು ಅದು ಇದನ್ನೆಲ್ಲ ನಮ್ ಹೀರೋಯಿನ್ ಮೇಲೆ ಎರಚ್ಕೊಂಡೇ ಬರ್ತಾ ಇರ್ತಾರೆ. ನಿಮ್ಮ ಅಮ್ಮ ಆತ್ಮ ನಿನ್ ಮೈ ಒಳಗಡೆ ಇರೋದು, ಅದು ಗಂಡ್ಮಗು ಆಗದಿರಕ್ಕೆ ನಿಲ್ಲಿಸ್ತಾ ಇರುತ್ತೆ. ಅದರಿಂದ ನೀನ್ ಚೆನ್ನಾಗಿ ದೇವ್ರನ್ನ ಬೇಡ್ಕೊ ಅಂತ ಹೇಳಿ ಇವ್ರ ಹಿಂದ್ಗಡೆ ಪೂಜೆ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಮುಂದ್ಗಡೆ ಹೋಗ್ತಾ ಇರೋ ಹೀರೋ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲಿ ನೋಡೆ, ನಾನು ನಿನ್ನ ಹತ್ರ ಪೂಜೆ ಎಲ್ಲ ಮಾಡಿಸ್ತೆ ಅಂತ ಹೋಗಿ ನಿನ್ ಗಂಡನ ಹತ್ರ ಅದೆಲ್ಲ ಹೇಳ್ಕೊಂಡಿರ್ಬೇಡ. ಯೂಶುವಲ್ ಆಗಿ ಗಂಡ್ ಮಕ್ಳಿಗೆ ಅಮ್ಮ ಬಗ್ಗೆ ಹೇಳಿದ್ರೆ ತುಂಬಾನೇ ಕೋಪ ಬರುತ್ತೆ, ಆಮೇಲೆ ನಿನ್ಗೆ ತಿರ್ಗ್ ಬೀಳೋದು ಅನ್ನೋ ತರ ಹೇಳಿದಾಗ ಹೀರೋಯಿನ್ ಅಂತಾಳೆ, ಹಾ ನನ್ಗೆ ಚೆನ್ನಾಗೇ ಗೊತ್ತು, ಅದೆಲ್ಲ ನೀವೇ ನನ್ಗೆ ಹೇಳ್ಬೇಕಾಗ್ಲಿಲ್ಲ. ಪಾಪ ಅವನೇ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಮನೆಗ್ ಬರ್ತಾನೆ, ಬಂದು ಟಯರ್ಡ್ ಆಗಿ ಮಲ್ಕೊಂತಾನೆ. ಇನ್ ಇದೆಲ್ಲ ಅವ್ನ್ಗೆ ಹೇಳಿದ್ರೆ ಅವ್ನು ಎಷ್ಟು ಫೀಲ್ ಆಗ್ತಾನೆ ಅಂತ ನನ್ಗೆ ಗೊತ್ತು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಈಗ ಮನೆಗ್ ಬಂದಿದ್ದಾಳೆ. ಆದ್ರೆ ಅವ್ರ ಅಮ್ಮ ಅವ್ರ ಮನೆಗೆ ಬಂದಿರೋದು. ಅಲ್ಲಿ ಏನೋ ಕೆಲವೊಂದು ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಅಂದ್ರೆ ನಮ್ ಹೀರೋಯಿನ್ಗೆ 2ನೇ ಅಪ್ಪ ಇದ್ರಲ್ವಾ, ಅವ್ರೊಂದ್ ಲೇಡಿನ ಮದ್ವೆ ಮಾಡ್ಕೊಂಡಿದ್ರಲ್ವಾ, ಅವ್ರೀಗ ಈ ಊರ್ ಬಿಟ್ಟು ಹೋಗ್ತಿದ್ದಾರೆ. ಅದ್ರಲ್ಲೂ ಬೇರೆ ಇವಳು ಚಿಕ್ಕ ವಯಸ್ಸಿಂದ ಆ 2ನೇ ಅಪ್ಪನ್ಗೆ ಹುಟ್ಟಿರೋ 2 ಮಕ್ಕಳನ್ನ ಬಂದು ಇವಳ ಮಕ್ಕಳ ತಳು ಅಷ್ಟು ಪ್ರೀತಿಯಿಂದ ಸಾಕದ್ಲಲ್ಲ. ಸೊ ಅವ್ರ ಬಟ್ಟೆನಲ್ಲಿ ಇವಳು ಪ್ಯಾಕ್ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಮನೆ ಒಳಗಡೆಯಿಂದ ಆ ಲೇಡಿ ಹೊರಗಡೆ ಬರ್ತಾರೆ. ಇವ್ರಿಗೆ ಚಿಕ್ಕಮ್ಮ ತರ ತಾನೆ, ಚಿಕ್ಕಮ್ಮ ಅಂತಾನೆ ಕರೆಯೋಣ. ಅವ್ರ ಒಳಗಡೆಯಿಂದ ಬರ್ತಾರೆ. ಇಲ್ಲಿ ನೋಡೆ, ನಿನ್ ತಮ್ಮ ಮತ್ತೆ ನಿನ್ ತಂಗಿ ಏನ್ ಇನ್ನು ಚಿಕ್ಕೋರ, ಅವ್ರ ಕೆಲ್ಸನ ಕೂಡ ನೀನ್ ಏನಕ್ ಮಾಡ್ತಾ ಇದೀಯಾ? ಆ ಮನೇಲಿ ಕತ್ತೆ ತರ ದುಡಿಯೋದು ಅಲ್ದೆ ಇಲ್ಲೂ ಬಂದು ನೀನೇ ಕಷ್ಟ ಪಡ್ಬೇಕಾ ಅನ್ನೋ ತರ ಹೇಳ್ತಾರೆ. ಆಕ್ಚುಲಿ ಅವ್ರಿಗೆ ನಮ್ ಹೀರೋಯಿನ್ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ. ಇನ್ನೊಂದು ಆ ಲೇಡಿಗೆ ಇಷ್ಟು ವರ್ಷ ಆದ್ಮೇಲೆ ಒಂದು ಮಗು ಹುಟ್ಟಿರೋದೇನೋ, ಮಗುನ ಕೈಲಿ ಇಟ್ಕೊಂಡೆ ಮಾತಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ, ಸುಮ್ನೆ ನನ್ ತಮ್ಮ ತಂಗಿ ಬಗ್ಗೆ ಎಲ್ಲ ನೀವ್ ಹತ್ರ ಮಾತಾಡ್ಬೇಡಿ, ನನ್ಗ ಅದೆಲ್ಲ ಇಷ್ಟ ಆಗೋದಿಲ್ಲ. ಇವಾಗ ದೊಡ್ಡದಾಗ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಅವ್ರು ಕೂಡ ಚೆನ್ನಾಗಿ ನೋಡ್ಕೊಂತೀನಿ, ನೀನೆಲ್ಲ ನನ್ಗೇನ್ ಅದನ್ನ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆತರ ಇವಳ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಸೆಂಟ್ರಲ್ ಅವಳ ಮದ್ವೆ ಆದ್ಮೇಲೆನೂ ಅಷ್ಟೇ ಅವಾಗವಾಗ ಅವ್ರ ತಮ್ಮ ತಂಗಿನ ನೋಡೋದಕ್ಕೆ ಆಗಿರ್ಬೋದು, ಅಥವಾ ಅವ್ರ ಅಮ್ಮ ಇದ್ದಿದ್ ಮನೆ ಅಲ್ವಾ ಇದನ್ನ, ಅವಾಗವಾಗ ನೋಡಕ್ ಬಂದಿರ್ತಾ ಇದ್ಲೇನೋ. ಈಗ ಜಾಕೆ ಬಂದಾಗ ಇವಾಗ ಇನ್ಯಾರು ಇರಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಿದಾರಲ್ವಾ. ಅವಳಿಗೆ ಅವ್ರ ಅಮ್ಮ ಅಲ್ಲಿ ಓಡಾಡಿರೋ ನೆನ್ಪೆಲ್ಲ ಅವಳಿಗೆ ಬರುತ್ತೆ. ಅಮ್ಮ, ನಾನು ಇನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದೀನಮ್ಮ, ಇವಾಗಾದ್ರೂ ನೀನ್ ನನ್ನ ಜೊತೆ ಇರ್ಬೇಕು ಅಂತ ನಾನು ಆಸೆ ಪಡ್ತಾ ಇದೀನಿ. ನಾನ್ ತಾಯಿ ಆದಾಗ್ಲೇ ನೀನ್ ನನ್ನ ಎತ್ತಾಗ ಎಷ್ಟು ಕಷ್ಟಪಟ್ಟೆ ಅಂತ ನನ್ಗೆ ಗೊತ್ತಾಯ್ತು ಅಂತ ಅವ್ರ ಅಮ್ಮನ ಒಂದು ರೂಪ, ಅವ್ರ ಅಮ್ಮ ಅಲ್ಲಿ ಇದಾರೆ ಅಂತ ಅನ್ಕೊಂಡೆ ಮನ್ಸಲ್ಲಿ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾಳೆ. ಆದ್ರೆ ಒಳಗಡೆ ಇರೋ ಅವ್ರ ಚಿಕ್ಕಮ್ಮನಿಗೆ ಅವ್ರ ಮಗುಗೆ ಡೈಪರ್ ಚೇಂಜ್ ಮಾಡಕ್ ಕೂಡ ಬರ್ತಾ ಇಲ್ಲ, ಬಟ್ಟೆ ಕಟ್ಟಕ್ ಕೂಡ ಬರ್ತಾ ಇಲ್ಲ. ಇವಳೆ ಹೋಗಿ ಹೇಳ್ಕೊಡೋದು. ಅವ್ರು ಹೇಳ್ತಾರೆ, ಇಲ್ಲೋಡೆ, ನನ್ನೇ ನೀನ್ ಇನ್ನೂ ಬೇರೆ ಅಂತ ನೋಡ್ಬೇಡ, ನಾನು ಇಲ್ಲಿಂದ ಹೋದ್ಮೇಲೆನೂ ಅಷ್ಟೇ, ನಿನ್ಗೆ ಯಾವಾಗ ಬೇಕೋ ನೀನ್ ಅವಾಗ ನನ್ಗೆ ಫೋನ್ ಮಾಡು, ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡೋ, ನಾನು ಅದೆಲ್ಲ ಕೇಳಿಸ್ಕೊಳಕ್ ತಯಾರಾಗಿದ್ದೀನಿ. ಮುಖ್ಯವಾಗಿ ನಿಮ್ ಅತ್ತೆ ಬಗ್ಗೆ ನೀನ್ ಏನ್ ಹೇಳಿದ್ರೆ ಕೂಡ ನಾನ್ ಕೇಳಿಸ್ಕೊಳ್ತಾ ಇರ್ತೀನಿ ಅಂದಾಗ ಅವಳಂತಾಳೆ, ಅದೆಲ್ಲ ನಿಮ್ ಹತ್ರ ಹೇಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ, ಮತ್ತೆ ಹೇಳ್ಕೊಳ್ಳೋಷ್ಟು ನಾ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಕೂಡ ಅಲ್ಲ ಅಂತ ಹೇಳಿ ನೋಸ್ ಕಟ್ ಮಾಡಿ ಬಿಟ್ಬಿಟ್ಲು. ಅದಾದ್ಮೇಲೆ ಹೊರಗಡೆ ಅವ್ರ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿದ್ರಲ್ಲ, ಅಲ್ಲಿ ಒಂದು ಸೈಕಲ್ ಇರುತ್ತೆ, ಸ್ವಲ್ಪ ಯೂಸ್ ಮಾಡಿ ಬಿಟ್ಟಿರೋ ಸೈಕಲ್. ಅದನ್ನ ಏಸುನ್ಗೆ ಕೊಡ್ತಾಳೆ, ತಗೊಂಡೋಗು, ನಿನ್ ಮಗಳಿಗೆ ಕೊಡೋಗು, ನನ್ ಕೊಟ್ಟಿರೋ ಗಿಫ್ಟ್ ಅಂತ ಇಟ್ಕೊನೋ ತರ ಹೇಳ್ತಾಳೆ. ಅದನ್ನ ನಮ್ಮ ಹೀರೋಯಿನ್ ಕೂಡ ತುಂಬಾ ಸಂತೋಷವಾಗಿ ತಗೊಂತಾಳೆ. ಆಗ ಅವ್ರ ಚಿಕ್ಕಮ್ಮ ಹೇಳ್ತಾರೆ, ಇಲ್ಲಿ ನೋಡೆ, ನಾನ್ ನಿಮ್ ಮನೆಗ್ ಬಂದ್ಮೇಲೆನೆ, ನೀನ್ ಇಲ್ಲಿಂದ ಹೋದ್ಮೇಲೆನೆ ನೀನೇನು, ನಿನ್ ಬಗ್ಗೆ ಏನು ಅಂತ ನನ್ಗೆ ಅರ್ಥ ಆಗಿದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಗೊತ್ತಾ, ನನಗೆ ನಿನ್ನದೇ ತುಂಬಾನೇ ಇಷ್ಟ ಅಂತ ಹೇಳ್ತಾರೆ. ಇದೆಲ್ಲ ಅವ್ಳಿಗೆ ಕೇಳಿಸ್ಕೊಳಕ್ಕೆ ಸ್ವಲ್ಪ ಹೊಸದಾಗಿರುತ್ತೆ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಆದ್ರೆ ನನಗೆ ನಿಮ್ಮೇಲೆಲ್ಲ ಏನ್ ಅಷ್ಟೊಂದು ಇಷ್ಟ ಇಲ್ಲ ಅಂದಾಗ, ಇಷ್ಟ ಇಲ್ಲ ಅಂದ್ರೆ ಏನಕ್ ನಂದು ಯೆಲ್ಲೋ ಕಲರ್ ಡ್ರೆಸ್ ನ ಅವತ್ತು ನೀನು ಓಡೋದೆ ಅಲ್ಲ ವೆನ್ಸೆಕ್ ನ ಕರ್ಕೊಂಡು, ಏನಕ್ ನನ್ ಡ್ರೆಸ್ ನ ತಕೊಂಡೋದೆ ಅಂತ ಕೇಳ್ತಾರೆ. ಬಿಡಿ ಸುಮ್ನೆ ಏನಕ್ ಮಾತ್ಗೂ ಅದನ್ನೇ ಹೇಳ್ ತೋರಿಸ್ತೀರಾ, ನಾನು ಸೈಕಲ್ ಮಾತ್ರ ಎತ್ಕೊಂತೀನಿ ಅಂದಾಗ ಅವ್ರ ಚಿಕ್ಕಮ್ಮ ಹೇಳ್ತಾರೆ, 10 ವರ್ಷದಿಂದ ಇದ್ಯಾ ಕಣೆ ನೀನ್ ಮನೆಯಲ್ಲಿ, ಬರೀ ಸೈಕಲ್ ಎತ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ, ನಿನಗ್ ಸಂಬಂಧ ಪಟ್ಟಿರೋದು ಮತ್ತೆ ನಾನ್ ಕೊಡ್ಬೇಕು ಅನ್ಕೊಂಡಿರೋ ತುಂಬಾ ಐಟಮ್ಸ್ ಇದೆ, ಅದೆಲ್ಲ ನಿನ್ಗೋಸ್ಕರ ನಾನ್ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಐಟಮ್ಸ್ ನ ಪ್ಯಾಕ್ ಮಾಡಿ ಕೊಡ್ತಾರೆ. ಇವಳು ಕೂಡ ಅವ್ರ ಮನೆಯಿಂದ ಬರ್ಬೇಕಾದ್ರೆ ಒಂದ್ 5-6 ಜೋಳ ಎತ್ಕೊಂಡ್ ಬಂದಿರ್ತಾಳೇನೋ, ಅದನ್ನ ತಿನ್ಕೊಂಡೆ ಲೇಡಿ ಕೂತ್ಕೊಂಡಿರೋದು. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರತ್ತೆ. ಮನೆನಲ್ಲ ನಮ್ ಹೀರೋ ಅವ್ರ ಅಮ್ಮ ಅಂತೂ ಹಂಗೆ ದೇವ್ರು ಬಂದವ್ರ
ಅವ್ರ ತರ ಆಡ್ತಾ ಇರ್ತಾರೆ. ಸ್ವಲ್ಪತ್ಗೆ ನಮ್ ಹೀರೋನು ಕೆಲಸ ಮುಗಿಸ್ಕೊಂಡ್ ಬರ್ತಾನೆ. ನೋಡ್ದೇನೋ ನಿಮ್ ಹೆಂಡತಿನ ನೋಡ್ದ, ಮತ್ತೆ ಮನೆಗೆ ಜೋಳ ಎತ್ಕೊಂಡ್ ಹೋಗಿದ್ದಾಳೆ. ಏನಿದು ಅವ್ರ ಅಪ್ಪನ್ ಮನೆ ಸೊತ್ತು ಅಂತ ಅನ್ಕೊಂಡ್ಬಿಡಿದಾಳ, ಇಷ್ಟ ಬಂದಂಗ್ ಎತ್ಕೊಂಡ್ ಹೋಗ್ತಾ ಇದ್ದಾಳೆ, ನಾನ್ ಲೆಕ್ಕ ಮಾಡಿನೇ ಇಟ್ಟಿದ್ದೆ ಅಂತ ಹೀರೋಯಿನ್ ಬೈತಾ ಇರ್ಬೇಕಾದ್ರೆ ಹೀರೋಗೆ ಟೆನ್ಷನ್ ಆಗುತ್ತೆ. ತಗೊಳ್ಳಿ, ಅವ್ಳು ತಗೊಂಡೋಗಿರೋ ಜೋಳದ ಬದಲು ಎಕ್ಸ್ಟ್ರಾ ಮೀನೇ ತಗೊಳ್ಳಿ ಅಂತ ಇವ್ನ್ ಮೀನ್ ಬೇರೆ ಕೊಡ್ತಾನೆ. ಅವರ ಮಗ ಟೆನ್ಷನ್ ಆಗುತ್ತೆ. ಹೆಂಗೋ ನೀನ್ ಈ ತರ ಹೆಂಡತಿ ದಾಸನಾಗಿದ್ಯಾ, ಅಮ್ಮೋರ್ ಗಂಡ ಆಗ್ಬಿಟ್ಟಿದ್ಯಾ ಅಂದಾಗ, ಹೌದು ನನ್ನ ಹೆಂಡತಿಗೆ ನಾನೇ ಸಪೋರ್ಟ್ ಮಾಡಿ ಮಾತಾಡೋದು, ನಿಮಗ್ ಸಪೋರ್ಟ್ ಮಾಡಕ್ಕೆ ನಿಮ್ ಗಂಡ ಅಂದ್ರೆ ನಮ್ಮ ಅಪ್ಪ ಬೇಕಾಗಿದ್ರೆ ಮಾತಾಡ್ಲಿ ಅಂತ ಹೇಳಿದ್ರೆ ಅವರಪ್ಪ ಸೈಲೆಂಟ್ ಆಗಿ ಕೂತಿರ್ತಾರೆ. ಏಯ್ ಏನ್ ನನ್ ಕಡೆ ತಿರುಗ್ ನೋಡ್ತಾ ಇದ್ಯಾ, ನಾನಲ್ಲ ನಿನ್ಗೆ ಸಪೋರ್ಟ್ ಮಾತಾಡಕ್ ಆಗಲ್ಲ ಅಂತ ಹೀರೋ ಅವರಪ್ಪ ಹೇಳ್ಬಿಟ್ರು. ಗಂಡ ಅಂತ ನಿನ್ ಕಡೆ ತಿರುಗ್ ನೋಡ್ದೆ ನೋಡು, ಅದೇ ನಾನ್ ಮಾಡಿದ ತಪ್ಪು. ನಿನ್ನ ಮದುವೆ ಮಾಡ್ಕೊಳ್ಳೋ ಬದಲು ಮನೇಲಿ ಒಂದ್ 4 ಮೇಕೆನಾದ್ರೂ ಇಟ್ಕೊಂಬಂದ್ ಕಟ್ಟಾಕಿದ್ರೆ ಎಷ್ಟೋ ಸಂಪಾದನೆ ಮಾಡ್ಬೋದಾಗಿತ್ತು ಅಂತ ಬೈತಾರೆ. ಇವ್ರ ಇತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ದೊಡ್ಡದಾಗ ಒಂದ್ ಮೂಟೆನ ಹೆಗಲ್ ಮೇಲೆ ಹಾಕೊಂಡು ಸೈಕಲ್ ನ ಕೂಡ ತಳ್ಕೊಂಡ್ ಬರ್ತಾ ಇರ್ತಾಳೆ. ಅವ್ರಮ್ಮ ಕೇಳ್ತಾರೆ, ಏನೇ ಎಲ್ಲೇ ಇಲ್ಲಿ ಜೋಳ ನೆತ್ಕೊಂಡ್ ಹೋಗ್ಬಿಟ್ಟಿದೆ ಅಷ್ಟು ಬೇಗ ಅಂದಾಗ, ಅಯ್ಯೋ ಅಮ್ಮ 5 ಜೋಳದ ಬದಲು ನೋಡು ಎಷ್ಟು ದೊಡ್ಡ ಮೂಟೆ ತಗೊಂಡ್ ಬಂದಿದ್ದೀನಿ ಅಂತ ಆ ಮೂಟೆನೆಲ್ಲ ಬಿಚ್ಚಿ ತೋರಿಸ್ತಾಳೆ. ತುಂಬಾ ಕೆಲವೊಂದು ಬಟ್ಟೆ ಐಟಮು, ಮೇಕಪ್ ಐಟಮು, ಸ್ವಲ್ಪ ಜ್ಯುವೆಲ್ಲರೀಸ್ ಎಲ್ಲ ತಂದಿರ್ತಾಳೆ. ಅದ್ರಲ್ಲಿ ಇವಳಿಗೆ ತುಂಬಾ ಇಷ್ಟ ಆಗಿರೋ ಯೆಲ್ಲೋ ಕಲರ್ ಡ್ರೆಸ್ ಕೂಡ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಹೀರೋರಮ್ಮಗೆ ಟೆನ್ಷನ್ ಆಗೋಯ್ತು. ಅದನ್ನ ಎತ್ತಿ ಬಿಸಾಕ್ ಬಿಡ್ತಾರೆ. ಏನಕ್ಕೆ ಇದನ್ನೇನಕ್ಕೆ ಎತ್ಕೊಂಡ್ ಬಂದಿದ್ಯಾ, ಮತ್ತೆ ನನ್ ಮಗನ ಕರ್ಕೊಂಡು ಊರ್ ಬಿಟ್ಟು ಓಡೋಗೋ ಪ್ಲಾನ್ ಇದೆಯಾ ಅಂತ ಹೇಳಿ ಬಿಸಾಕ್ದಾಗ ಹೀರೋಗೆ ತುಂಬಾನೇ ಬೇಜಾರಾಯ್ತು. ಹೀರೋ ಅದನ್ನ ಎತ್ತಿಟ್ಕೊಂತಾನೆ. ಅದಾದ್ಮೇಲೆ ಸ್ವಲ್ಪ ಮಾತಾಡ್ಕೊಂಡಿರ್ಬೇಕಾದ್ರೆ ಆ ಸೈಕಲ್ ನ ಕೂಡ ನೋಡ್ಬಿಟ್ಟು ಹೀರೋಯಿನ್ ಹೇಳ್ತಾಳೆ, ಆ ಸೈಕಲ್ ಮಗಳಿಗೋಸ್ಕರನೇ ತಂದಿದ್ದು, ನಮ್ ಮಗಳದನ್ನ ಓಡಿಸ್ಬೇಕು, ನಾನು ಅದನ್ನ ಕಣ್ ತುಂಬಾ ನೋಡ್ಬೇಕು ಅಂದಾಗ ಆ ಅಜ್ಜಿಗೂ ಮತ್ತೆ ನಮ್ ಹೀರೋರಮ್ಮಗೆ ಟೆನ್ಷನ್ ಆಗೋಯ್ತು. ಏನ್ ಮಾತಾಡ್ತಾ ಇದ್ಯಾ, ಈ ಟೈಮಲ್ಲಿ ನಿಮ್ ಮಾವ ಇದ್ದಿರ್ಬೇಕು ಅಷ್ಟೇ, ಸರಿಯಾಗಿ ಬೈದಿರೋರು. ಹೆಣ್ಮಕ್ಳಿಗೆಲ್ಲ ಏನಕ್ ಸೈಕಲ್, ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗೆ ಇರ್ಬೇಕು, ಸೈಕಲ್ ಎಲ್ಲ ಓಡಿಸಬಾರ್ದು ಅನ್ನೋ ತರ ಹೇಳ್ತಾರೆ. ಹೀರೋಯಿನ್ ಒಂಥರ ಬೇಜಾರಾಗೋಯ್ತು. ಸರಿ ಏನ್ ಇನ್ನು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದೀರಾ, ಟೈಮ್ ಆಯ್ತು, ಹೋಗ್ರಿ ಮಲ್ಕೋ ಹೋಗ್ರಿ, ಮೊಮ್ಮಗಳನ್ನ ನಾನು ನನ್ನ ಪಕ್ಕದಲ್ಲೇ ಮಲ್ಸ್ಕೊಂತೀನಿ, ಗಂಡ್ ಮಗು ಉಡ್ಸೋ ಕೆಲಸ ನೋಡ್ರಿ ಅಂತ ಹೇಳ್ಬಿಟ್ಟು ಆಯ್ಮಗ್ ನಮ್ಮ ಹೀರೋಯಿನ್ ರೂಮ್ ಕಳಿಸ್ಬಿಟ್ಟು ಅವ್ರಲ್ಲಿಂದ ಹುಡುಗಿನ ಕರ್ಕೊಂಡು ಹೊರಟೋಗ್ತಾರೆ. ರೂಮ್ ಬಂದ್ಮೇಲೆ ಪಾಪ ಅವಳಿಗೆ ತುಂಬಾನೇ ಕಾಲ್ ನೋವ್ತಾ ಇರುತ್ತೆ. ಅಂದ್ರೆ 3000 ಸತಿ ಪಾಪ ಬಗ್ಗಿ ನಮಸ್ಕಾರ ಮಾಡಿರ್ತಾಳಲ್ಲ ಮಂಡಿ ಹಾಕೊಂಡು. ಅದ್ರಿಂದಾನೆ ಇವಳು ಹೇಳಿಲ್ಲ ಅಂದ್ರೂ ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಏನೋ ಮತ್ತೆ ಇವತ್ತು ಪರಿಹಾರ ಮಾಡಿಸಿದ್ರ ಅಂದಾಗ, ಚಾಚಾ ಆತರ ಇಲ್ಲ, ನಾನೇ ಇಷ್ಟಪಟ್ಟು ಮಾಡಿದೆ ಅಂತ ಹೇಳ್ತಾಳೆ. ಆದ್ರೆ ಹೀರೋ ಹೇಳ್ತಾನೆ, ನೋಡು ನಿನ್ಗೆ ಕಷ್ಟ ಆಗ್ತಿದ್ಯಾ, ನೋವಾಗ್ತಿದ್ಯಾ ನನ್ಗೆ ಹೇಳು, ಯಾವ್ದೇ ಅಸ್ಟೆಂಟ್ ಕೂಡ ನಾನ್ ರೆಡಿ ಆಗಿದ್ದೀನಿ ಅಂದಾಗ ಹೀರೋಯಿನ್ ಅಂತಾಳೆ, ಚಾಚಾ ನನ್ಗೆ ಆತರಲ್ಲ ಏನು ಕಷ್ಟ ಇಲ್ಲ ಕಣೋ, ಆದ್ರೆ ನಮ್ ಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಅವಳ ಸೈಕಲ್ ಓಡಿಸ್ಬೇಕು, ಅದೇ ನನ್ನ ಆಸೆ, ನಂತರ ಅವಳ ಜೀವನ ಆಗ್ಬಿಡ್ಬಾರ್ದು, ಸುಮ್ನೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಎಲ್ಲರಿಗೂ ಟೇಬಲ್ ಮೇಲೆ ಊಟ ಎಲ್ಲ ಜೋಡ್ಸೋ ಕೆಲಸ ಮಾಡಬಾರ್ದು, ನನ್ಗದ್ ಇಷ್ಟಾನೇ ಆಗಲ್ಲ. ಅವಳಿಗೆ ಕೋಪ ಬಂದ್ರೆ ಆ ಊಟದ ಟೇಬಲ್ ನ ಕೂಡ ಎತ್ತಿ ಬಿಸಾಕ್ಬಿಡ್ಬೇಕು, ಆತರ ಆಗ್ಬೇಕು ನನ್ ಮಗಳು ಅಂತ ಹೇಳಿದಾಗ ಹೀರೋ ಬಂದು ತುಂಬಾ ಸಪೋರ್ಟಿವ್ ಆಗಿ ಮಾತಾಡ್ತಾನೆ. ಇವಾಗ ಏನು ನಿನ್ಗೂ ಕೋಪ ಬರ್ತಾ ಇದ್ಯಾ, ನೀನು ಕೆಲಸ ಮಾಡು, ಯಾವಾಗ ಮಾಡ್ತೀಯ ಅಂತ ನನ್ಗೆ ಹೇಳ್ಬಿಟ್ಟು ನೀನ್ ಕೆಲಸ ಮಾಡು, ಅದೆಲ್ಲ ನಾನ್ ಕ್ಲೀನ್ ಮಾಡ್ತೀನಿ, ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ ಅಂತ ಇದುವರೆಗೂ ಹೀರೋಯಿನ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾನೆ. ಯಾಕೋ ನೀನ್ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ, ನಿನ್ಗೇನು ಭಯ ಇಲ್ವಾ ಅಂದಾಗ ಇವ್ನ ಅಂತಾನೆ, ಏನಕ್ ಭಯ, 10 ವರ್ಷದಿಂದ ನಿನ್ಗೆ ಮೀನ್ ಕೊಡ್ತಾ ಇರೋದಕ್ಕೆ ಬೈಸ್ಕೊಂತಾನೆ ಇದ್ದೆ ಅಂದಾಗ ಇವಳು ಯಾವಾಗ ಅಂತ ಕೇಳ್ತಾಳೆ. ಇವ್ನ್ಗೇನ್ ಅರ್ಥ ಆಗದೆ ಇವಳೇನು ಯಾವಾಗ ಅಂತ ಕೇಳ್ತಾಳೆ, ಇವ್ಗೇನ್ ನೆನ್ಪಿಲ್ವಾ ಅಂತ ನೋಡಿದಾಗ ಯಾವಾಗ ಲೈಟ್ ಆಫ್ ಮಾಡ್ತೀಯಾ ಅಂತ ಅವಳು ಕೇಳಿದ್ದು. ಇವ್ನ್ಗೆ ಅರ್ಥ ಆಗುತ್ತೆ, ಟಕ್ ಅಂತ ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕೊಳ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಮತ್ತೆ ಪಾಪ ಬೆಳಗ್ಗಿನ ಜಾವನೆ ಎದ್ದು ಎಲ್ಲಾ ಕೆಲಸ ನಮ್ ಹೀರೋಯಿನ್ ಮಾಡೋದು. ಅಲ್ಲಿ ಆ ಅಜ್ಜಿ ಮತ್ತೆ ಅವಳಿಗೆ ಪೂಜೆನೆಲ್ಲ ಮಾಡ್ಬಿಟ್ಟು ಗಂಡ್ ಮಗು ಹುಟ್ಬೇಕು ಅಂತ ಹೇಳಿ ಮಂತ್ರಗಳೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲಾ ಕೆಲಸ ಮಾಡೋದು ನಮ್ ಹೀರೋಯಿನ್, ಆರಾಮಾಗಿ ಎದ್ ಬರೋದು ಅತ್ತೆ. ಇವಾಗ ಹಂಗೆ ಎಲ್ಲರೂ ಎದ್ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತ್ಕೊಳ್ತಾರೆ. ಈ ಕಡೆ ಒಂದು ಟೇಬಲ್ ಇಟ್ಟಿದ್ದಾರೆ, ಅಲ್ಲಿ ಬರೀ ಗಂಡ್ಮಕ್ಳು, ಮನೆಗೆ ಗಂಡ್ಮಕ್ಳು ಅಂತ ಯಾರಿದಾರ ಅವರು ಮತ್ತೆ ದೊಡ್ಡವರು. ಇನ್ ಹಿಂದ್ಗಡೆ ಟೇಬಲ್ ಅಲ್ಲಿ ನಮ್ ಹೀರೋಯಿನ್, ಅವ್ರ ಅತ್ತೆ ಮತ್ತೆ ಆ ಮಕ್ಕಳು ಕುತ್ಕೊಂಡು ತಿಂತಾ ಇರ್ತಾರೆ. ಈ ತರ ತಿಂತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಅವ್ರ ಮಗಳಿಗೆ ಬಟಾಣಿ ಅಂದ್ರೆ ತುಂಬಾನೇ ಇಷ್ಟ. ಅಮ್ಮ ಬಟಾಣಿ ಖಾಲಿ ಆಗೋಯ್ತು, ನನ್ಗೆ ಬಟಾಣಿ ಬೇಕು ಅಂದಾಗ ಹೀರೋಯಿನ್ ಕೂಡ ನಂದ್ರಲ್ಲಿ ಕೂಡ ಖಾಲಿ ಆಗೋಯ್ತು ಕಣೋ, ತಿನ್ನು, ನಾನು ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋ ಸ್ವಲ್ಪನೇ ಯೋಚನೆ ಮಾಡಿಲ್ವೇ, ಟಕ್ಕಂತ ಇವ್ರು ಟೇಬಲ್ ಕಡೆ ತಿರ್ಗ್ಬಿಟ್ಟು ಅವ್ರ ಹತ್ರ ಇರೋ ಬಟಾಣಿನೆಲ್ಲ ಕೊಡ್ತಾನೆ. ಇದನ್ನ ನೋಡಿ ಅಜ್ಜಿಗೆ ಬರುತ್ತೆ ನೋಡಿ ಕೋಪ. ಈ ಕಡೆ ಹೀರೋ ಅಮ್ಮ ಕೂಡ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಇದು ಹೊಸ ಅಭ್ಯಾಸ, ಯಾಕೋ ಈ ತರ ಎಲ್ಲ ಮಾಡ್ತಾ ಇದೆಯಾ ಅಂದ್ರೆ ನಮ್ ಹೀರೋ ಏನು ಮಾತಾಡಿಲ್ಲ. ಆದ್ರೆ ಅವ್ನ್ ಮಾಡಿದ್ರಲ್ಲೇ ಅರ್ಥ ಆಯ್ತು, ನನ್ನ ಹೆಂಡತಿಗೋಸ್ಕರ ನನ್ ಮಗುಗೋಸ್ಕರ ನಾನು ಏನ್ ಮಾಡಕ್ಕೂ ತಯಾರಾಗಿದ್ದೀನಿ ಅಂತ. ಇವ್ನ ಈ ತರ ಹೆಂಡತಿ ಮಕ್ಕಳಂದ್ರೆ ಪ್ರಾಣ ಬಿಡ್ತಾ ಇರೋದನ್ನ ನೋಡಿ ಅವ್ರಿಗೆ ಅರ್ಧ ಹೊಟ್ಟೆ ಕಿಚ್ಚ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲದೆ ನಮ್ ಹೀರೋ ಹೊಸದಾಗ ಒಂದ್ ಸೈಕಲ್ ನ ಬೇರೆ ತಗೊಂಡ್ಬಂದು ನಿಲ್ಸಿರ್ತಾನೆ. ಇದೇನಕ್ಕಂದ್ರೆ ಅಜ್ಜಿ ಮತ್ತೆ ಅವರಮ್ಮ ಇಬ್ರು ಮಾತಾಡ್ಕೊಂಡಿರ್ತಾರೆ, ಈ ಸೈಕಲ್ ನ ಮಾರ್ಬಿಟ್ಟು ಏನೋ ತಗೊಂಡ್ಬರ್ಬೇಕು, ಮನೆಗೆ ಏನೋ ಒಂದು ಐಟಮ್ ಏನೋ ತಗೊಂಡ್ಬರ್ಬೇಕು ಅಂತ. ಅದಕ್ಕೆ ಅವನ ಸೈಕಲ್ ನ ತಂದು ನಿಲ್ಸಿರೋದು. ಅಂದ್ರೆ ನಮ್ ಹೀರೋಯಿನ್ಗೇನೋ ಅವ್ರ ಮಗಳು ಬಂದು ಸೈಕಲ್ ಓಡಿಸ್ಬೇಕು ಅಂತ ಆಸೆ ಅಲ್ವಾ, ಅದರಿಂದ ಇರೋ ಸೈಕಲ್ ನ ಕೂಡ ಅವ್ರು ಎತ್ತಾಕ್ಬಿಟ್ರೆ ಅವಳೇನ್ ಮಾಡ್ತಾಳೆ ಅಂತ ಅವ್ನ ಈ ತರ ಸೈಕಲ್ ತಗೊಂಡ್ಬಂದು ನಿಲ್ಸಿರೋದು. ಹೆಣ್ಮಕ್ಳು ಸೈಕಲ್ ಓಡಿಸಬಾರ್ದು ಅಂತ ಯಾರು ಹೇಳಿದ್ರು ಅಂತಾನೆ ಒಂದು ಚಾಲೆಂಜ್ ಮೇಲೆ ತಂದು ನಿಲ್ಸಿರೋದು. ಇವಾಗ ಬೇಕಾಗಿದ್ರೆ ಹೊಸ ಸೈಕಲ್ ನೆತ್ಕೊಂಡು ಹೋಗಿ ಆ ಗುಜ್ರಿ ಅಂಗಡಿ ಅವ್ನ್ಗೆ ಹಾಕ್ಬಿಟ್ಟು ಏನ್ ಬೇಕೋ ಅದ್ ತಗೊಳ್ಳಿ ಅಂತ ಹೇಳ್ತಾನೆ. ಅಜ್ಜಿಗೆ ಸಖತ್ ಟೆನ್ಷನ್ ಆಗುತ್ತೆ. ಯಾವಾಗ್ಲೇ ಆಗ್ಲಿ ನಮ್ ಹೀರೋ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏಸುನ್ನ ಕರೆದು ಹೋಗ್ ಬರ್ತೀನಿ ಅಂತ ಕೂಡ ಹೇಳೋದಿಲ್ಲ, ಜಸ್ಟ್ ಒಂದು ಬಾಯ್ ಮಾಡ್ಬಿಟ್ಟು ಹೋಗ್ತಾನೆ. ಇವ್ನ್ ಎಷ್ಟೋರ್ ಹೆಂಡತಿ ಮಕ್ಕಳಿಗೆ ಒಂದ್ ಪ್ರೀತಿನ ತೋರಿಸ್ತಾನೋ ಅಷ್ಟು ಸುತ್ತ ಇರೋರ್ಗೆ ಹೊಟ್ಟೆ ಕಿಚ್ಚು ಅಂತ ಅವ್ನಿಗೆ ತುಂಬಾ ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರನೇ ಅವನ ಹತ್ರ ಮಾಡೋದು. ಈ ಕಡೆ ನಮ್ ಏಸುನು ಏನು ಕಡಿಮೆ ಅಲ್ಲ, ಪಾಪ ಅವಳು ತುಂಬಾನೇ ಕಷ್ಟ ಪಡ್ತಿದ್ದಾಳೆ. ಗಂಡನ್ಗೋಸ್ಕರ, ಮಗಳಿಗೋಸ್ಕರ ಅವಳ ಆಸೆನೇನೆ ಬಿಟ್ಬಿಟ್ಟು ಅವರು ಸಂತೋಷವಾಗಿರ್ಬೇಕು ಅಂತ ಈ ಮನೇಲಿ ಕೆಲ್ಸದೋಳ್ ತರ ದುಡಿತಾ ಇದ್ದಾಳೆ. ಅವಳಿಗೆ ಸಂತೋಷ ಅಂತಿರೋದೇ ಈಗ ನಮ್ ಹೀರೋ ಮತ್ತೆ ಅವ್ರ ಮಗಳು ಅವಳ ತರ ಆಗ್ಬಾರ್ದು ಅಂತ ಅವಳು ಯೋಚನೆ ಮಾಡ್ತಾ ಇರೋದು. ಮಗಳನ್ನ ಒಂದು ಒಳ್ಳೆ ಸ್ಥಾಯಿಗೆ ತರಬೇಕು ಅಂತ ಯೋಚನೆ ಮಾಡ್ತಾಳೆ. ಅವ್ರ ಮಗಳು ಇವಾಗ
ಸೈಕಲ್ ಓಡಿಸ್ತಾ ಇರೋದೇ ನಮ್ ಹೀರೋಯಿನ್ ಗೆ ಸಂತೋಷ. ಇವಾಗ ಈ ವಯಸ್ಸಲ್ಲಿ ನನ್ ಮಗಳು ಸೈಕಲ್ ಓಡಿಸಿಲ್ಲ ಅಂದ್ರೆ ಇನ್ ಜೀವನದಲ್ಲಿ ಯಾವತ್ತೂ ಅವಳು ಅನ್ಕೊಂಡಿದ್ದನ್ನ ಮಾಡಕ್ ಆಗೋದಿಲ್ಲ. ಕಾಲ ಪೂರ್ತಿ ನಂತರ ಅವಳು ಕೂಡ ಒಲೆ ಹೊಗೆ ಅಂತಾನೆ ಜೀವನನ ಸಾಗಿಸ್ಬಿಡ್ಬೇಕು. ಅದಕ್ ನಾನ್ ದಾರಿ ಮಾಡ್ಕೊಡಲ್ಲ. ನನ್ ಮಗಳಿಗೆ ಇಷ್ಟಪಟ್ಟಿರೋದು ಎಲ್ಲದನ್ನು ನಾನ್ ಮಾಡ್ತೀನಿ. ಅವಳನ್ನ ಬೇರೆ ಒಂದು ರೀತಿಯಲ್ಲಿ ನೋಡ್ಬೇಕು ಅಂತ ನಾನು ಆಸೆ ಪಡ್ತಾ ಇರೋದು ಅಂತ ಯೋಚನೆ ಮಾಡ್ತಾಳೆ. ಇವಾಗ ಹಂಗೆ 1994 ಅಲ್ಲಿ ನಡೆದಿರೋ ಒಂದು ವಿಷಯನ ತೋರಿಸ್ತಾರೆ. ಅವ್ರ ಅಮ್ಮ ಬಂದು ಮನೆನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಕಬರ್ಡ್ ತೆಗೆದು ನೋಡಿದ್ರೆ ಫುಲ್ ಆಗಿ ಚೊಪ್ಲಿಗಳು ಜೋಡಿಸಿಟ್ಟಿರ್ತಾಳೆ. ವಿಧವಿಧವಾದ ಕಲರ್ ಆದ ಚೊಪ್ಲಿ ತಗೊಂಡಿರ್ತಾಳೆ. ಏನೇ ಇದು ಸಂಪಾದನೆ ಮಾಡೋದೆಲ್ಲ ಚೊಪ್ಲಿಗೆ ಇಟ್ಟಿದೆ ಅಂತ ಕಾಣಿಸುತ್ತೆ, ಇಷ್ಟೊಂದು ದಿವಸ ಇಟ್ಕೊಂಡಿದ್ಯಾ ಅಂತ ಬೈತಾ ಇರ್ತಾರೆ. ಆದ್ರೆ ಒಳಗಡೆ ನಮ್ ಹೀರೋಯಿನ್ ಅವ್ರ ಮಗಳು ಬಂದು ಯಾರ ಜೊತೆನೂ ಫೋನ್ ಅಲ್ಲಿ ಮಾತಾಡ್ತಾ ಇರೋದು, ಬೇರೆ ಯಾರೋ ಅವ್ರ ಬಾಯ್ ಫ್ರೆಂಡ್. ನಾನು ಇವತ್ತು ನಿಮ್ಮ ಅಮ್ಮನ ಮೀಟ್ ಮಾಡಿದೆ, ಅವ್ರಿಗೆ ನಾನೆಲ್ಲ ಸೂಟ್ ಆಗೋದಿಲ್ಲ, ಅವ್ರಿಗೆ ಇಂಡೋರ್ ಪ್ಲಾಂಟ್ಸೇ ಬೇಕು ಅಂತ ಹೇಳ್ತಾ ಇರ್ತಾಳೆ. ಆಕ್ಚುಲಿ ಏನ್ ವಿಷಯ ಅಂದ್ರೆ ಅವ್ರ ಬಾಯ್ ಫ್ರೆಂಡ್ ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಅಂತ ಇವತ್ತೊಂದು ದೊಡ್ಡ ರೆಸ್ಟೋರೆಂಟ್ ಗೆ ಹೋಗಿರ್ತಾಳೆ. ಅಲ್ಲಿ ಅವ್ರ ಅಮ್ಮ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಅವ್ರ ಅಮ್ಮಗೆ ಇವಳ ನೋಡಿದ್ರೇನೆ ಆಗೋದಿಲ್ಲ, ಒಂದು ಬಡ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತು. ಸುಮ್ನೆ ಇನ್ಫಾರ್ಮಲ್ ಆಗಿ ಮಾತಾಡೋದು, ಯಾಕಂದ್ರೆ ಇವ್ರು ಸ್ವಲ್ಪ ದೊಡ್ಡ ಶ್ರೀಮಂತರ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಮಗ ಈ ತರ ಒಂದ್ ಫ್ಯಾಮಿಲಿ ಅನ್ನೋದು ಹುಡುಗಿನ ಇಷ್ಟಪಟ್ಟಿದಾರೆ ಅಂದ್ರೆ ಯಾರಕ್ ತಾನೇ ಇಷ್ಟ ಆಗುತ್ತೆ. ಅವ್ರು ಹೇಳ್ತಾರೆ, ನೀವು ತುಂಬಾ ಕಷ್ಟಪಡೋ ಫ್ಯಾಮಿಲಿ ಅಂತ ಕಾಣುತ್ತೆ, ನೀವು ಅಪ್ಪನೇ ಅಮ್ಮ ನೀನು ತುಂಬಾ ಕಷ್ಟಪಟ್ಟು ಬೆಳೆಸಿದಾರಲ್ವಾ ಅಂದಾಗ ಅವಳು ಕೂಡ ಹೌದಾ ಆಂಟಿ ತುಂಬಾ ಕಷ್ಟಪಟ್ಟೆ ಬೆಳೆಸಿದಾರೆ ಅಂದಾಗ, ಹಂಗಾದ್ರೆ ನಿನಗೆ ಒಬ್ಬ ಬಾಯ್ ಫ್ರೆಂಡ್ ಇದಾನೆ, ಅದು ಇಂತ ಮನೆ ಒಂದ್ ಹುಡುಗ ಅಂತಂದ್ರೆ ಅವ್ರು ತುಂಬಾ ಸಂತೋಷ ಪಟ್ಟಿರ್ಬೇಕಲ್ವಾ ಅಂದಾಗ ಅವಳು ಕೂಡ ತುಂಬಾ ಖುಷಿಯಾಗಿ ಹೌದಾ ಆಂಟಿ ಅಪ್ಪ ಮಗು ತುಂಬಾ ಸಂತೋಷ ಅಂತ ಹೇಳ್ತಾಳೆ. ಹಾ ಇರಲ್ವಾ ಮತ್ತೆ, ಸರಿ ಆಯ್ತು, ಏನು ಹೊಸದಾಗೇನೋ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅಂತ ಅಂದಾಗ ಅವಳ ಅಂತಾಳೆ, ಹೌದಾ ಆಂಟಿ ಹೊಸದಾಗೆ ಸೇರ್ಕೊಂಡಿದ್ದು, ಆದ್ರೆ ನನ್ ಟ್ಯಾಲೆಂಟ್ ನ ಎಲ್ಲರೂ ಗುರ್ತಿಸಿ ಆದಷ್ಟು ಬೇಗ ಮ್ಯಾನೇಜರ್ ಆಗ್ಬಿಡ್ತೀಯಾ ಅಂತ ಇದಾರೆ ಅಂದಾಗ ಎಲ್ಡಿ ಹೇಳ್ತಾರೆ, ಏನು ಮ್ಯಾನೇಜರ್ ಆಗ್ಬೇಕು ಅಂತನ, ಕೆಲ್ಸ ಮಾಡೋದೆಲ್ಲ ನಮ್ ಫ್ಯಾಮಿಲಿಗೆ ಸೆಟ್ ಆಗೋದಿಲ್ಲ, ನಾನ್ ಹುಡುಕ್ತಾ ಇರೋದು ನನ್ ಮಗನ್ನ ನೋಡ್ಕೊಳಕ್ ಒಬ್ಳು ಬೇಕು ಅಂತ. ಮದ್ವೆ ಆದ್ಮೇಲೆ ನನ್ ಮಗನ್ನ ನೋಡ್ಕೊಂಡು ನನ್ ಫ್ಯಾಮಿಲಿ ಬಿಸ್ನೆಸ್ ನ ನೋಡ್ಕೊಂಡ್ರೆ ಸಾಕು, ನೀನ್ ಕೆಲ್ಸಕ್ಕೆಲ್ಲ ಏನು ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ತರ ಹೇಳ್ತಾರೆ. ಇಷ್ಟು ಮಾತ್ರ ಹೇಳ್ದೆ, ನೋಡಕ್ ಚೆನ್ನಾಗಿಲ್ದಿರೋ ಹುಡುಗಿಯರೇ ಬೇರೆ ಕೆಲಸದಲ್ಲೆಲ್ಲ ಟ್ಯಾಲೆಂಟ್ ಆಗಿರ್ತಾರೆ ಅಂತ ಸ್ವಲ್ಪ ಚುಚ್ಚಿ ಕೂಡ ಮಾತಾಡ್ತಾರೆ. ಇವಳಿಗೆ ತುಂಬಾ ಚೆನ್ನಾಗ್ ಅರ್ಥ ಆಗುತ್ತೆ. ಆದ್ರೆ ಇವಳು ಹೇಳ್ತಾಳೆ, ಇಲ್ಲಿ ನೋಡಿ ಆಂಟಿ, ನಾನ್ ಹೇಳ್ತೀನಿ ಅಂತ ನೀವು ಬೇಜಾರ್ ಮಾಡ್ಕೊಂಡ್ಬಿಡಿ, ನನ್ಗೂ ಕೆಲ್ಸಕ್ಕೆ ಹೋಗ್ಬೇಕು, ಅದ್ರಲ್ಲೊಂದು ಪೋಸ್ಟಿಂಗ್ ತಗೋಬೇಕು, ಒಂದ್ ಕಂಪನಿಗೆ ಸಿ ಹೋಗಿರ್ಬೇಕು ಅಂತ ನನ್ನ ಆಸೆ. ಕೆಲ್ಸಕ್ಕೆ ಹೋಗ್ಬೇಡ ಅಂತಂದ್ರೆ ನನ್ ಕೈಲಾಗೋದಿಲ್ಲ ಆಂಟಿ, ನಾನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಅಷ್ಟೇ ಅಲ್ಲ, ನಿಮ್ ಮಗನಿಗೆ ಯಾವ ಲೆವೆಲ್ಗೆ ಟ್ಯಾಲೆಂಟ್ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನನಗ್ ಟ್ಯಾಲೆಂಟ್ ಇದೆ, ಸೊ ನಾನ್ ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ ಅಂತ ಹಂಗೆ ಪಟ್ಟಂತ ಮುಖ ಕುಡಿಯೋ ತರ ಹೇಳ್ಬಿಟ್ಲು. ಆ ಲೇಡಿ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಇವ್ರು ಹೇಳ್ತಾರೆ, ಇಲ್ಲಿ ನೋಡಿ ಆಂಟಿ, ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಲ್ಲ ಮನೆ ಒಳಗಡೆ ಒಂದು ಇಂಡೋರ್ ಪ್ಲಾಂಟ್ ತರ ಬೇಕು ಅಂತ, ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನ್ ಆ ತರ ಅಲ್ಲ. ಇಂಡೋರ್ ಪ್ಲಾಂಟ್ ಅಂದ್ರೆ ಜಸ್ಟ್ ಒಳಗಡೆನೆ ಇರುತ್ತೆ ಆ ಗಿಡ, ಅದಕ್ಕೆ ಬಿಸಿಲು ತಾಗೋಷ್ಟು ಇರೋದಿಲ್ಲ, ಗಾಳಿನೂ ಅಷ್ಟಾಗಿ ಬೇಕಾಗೋದಿಲ್ಲ, ನೀರು ಅಷ್ಟಾಗಿ ಬೇಕಾಗೋದಿಲ್ಲ, ಸೊ ನಾನು ಆತರ ಇರ್ಬೇಕು ಅಂತ ಅನ್ಕೊಂತಾ ಇಲ್ಲ ಅಂತ ಹೇಳ್ಬಿಟ್ಲು. ನಾನ್ ಸುಮ್ನೆ ಒಂದು ಚಿಕ್ಕ ಗಿಡ ತರ ಇರ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇಲ್ಲ, ನಾನ್ ದೊಡ್ಡ ಮರ ಆಗಿ 1,000 ಜನಕ್ಕೆ ನೆರಳು ಕೊಡೋ ವ್ಯಕ್ತಿ ತರ ನಾನು ಆಗ್ಬೇಕು, ಅದೇ ನನ್ನ ಆಸೆ. ಸೊ ನೀವ್ ಹೇಳಿರೋ ಒಂದು ಕಂಡೀಷನ್ಗೆ ನಾನು ಒಪ್ಕೊಳ್ಳೋದಿಲ್ಲ. ಮತ್ತೆ ಮುಖ್ಯವಾಗಿ ನಿಮ್ಮನ್ನ ನೋಡಿದ್ರೆ ನೀವು ಕೂಡ ಒಂದು ಇಂಡೋರ್ ಪ್ಲಾಂಟ್ ತರ ಕಾಣಿಸ್ತಾ ಇಲ್ವೇ, ಸ್ವಂತವಾಗಿ ನಿಮ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ನೀವೇನೋ ಪ್ರಯತ್ನ ಪಟ್ಟು ಇವಾಗ ಈ ಸ್ಥಾನಕ್ಕೆ ಬಂದಿದ್ದೀರಾ, ಅದೇ ತರನೇ ನಾನ್ ಆಗ್ಬೇಕು ಅಂತ ಅನ್ಕೊಂಡಿರೋದು, ಸೊ ನಿಮ್ ಎಕ್ಸ್ಪೆಕ್ಟೇಷನ್ ಗೆ ನಾನು ಇರಲ್ಲ ಅನ್ನೋ ತರ ಮುಖ ಕುಡಿಯೋ ತರ ಹೇಳ್ಬಿಟ್ಲು. ಅದನ್ನೇ ಇವಾಗ ರೂಮ್ ಅಲ್ಲಿ ಕುತ್ಕೊಂಡು ಅವ್ರ ಬಾಯ್ ಫ್ರೆಂಡ್ ಹತ್ರ ಹೇಳ್ತಾ ಇರೋದು, ನಿಮ್ಮ ಅಮ್ಮನ್ಗೆ ನಾನು ಹೇಳ್ಬಿಟ್ಟೆ, ನೀನ್ ಇಲ್ದೆ ನನ್ಗೇನ್ ಬದುಕಕ್ ಆಗಲ್ಲ, ಸತ್ತೋಗ್ತೀನಿ ಅನ್ನೋಷ್ಟು ಫೀಲಿಂಗ್ ಎಲ್ಲ ನನ್ಗಿಲ್ಲ, ನಿನ್ ಪಾಡಗ್ ನಿನ್ ಕೆಲಸ ನೋಡ್ಕೊಂಡು ಹೋಗೋ, ನನ್ ಪಾಡಗ್ ನನ್ ಕೆಲಸ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಟ್ಲು. ಅದೇ ಟೈಮಲ್ಲಿ ರೂಮ್ ಇಂದ ಹೊರಗಡೆ ಬರುವಾಗ ಅವ್ರಮ್ಮ ಕೂಡ ಚೊಪ್ಲಿ ಎಲ್ಲ ಎತ್ತಿಟ್ಕೊಂಡು ಬೈತಾ ಇರ್ತಾರಲ್ವಾ, ಏನ್ ಎಷ್ಟೊಂದ್ ಚೊಪ್ಲಿ ತಗೊಂಡಿದ್ಯಾ ಅಂತ. ಫೋನಲ್ಲಿ ಅವ್ನ ಮೇಲೆ ತೋರ್ಸಕ್ ಆಗದೆ ಇರೋ ಕೋಪನ ಇಲ್ಲಿ ಬಂದು ಅವ್ರಮ್ಮ ಮೇಲೆ ಬಿಟ್ಟು ಕೂಗಾಡ್ತಾ ಇರ್ತಾರೆ. ಅವ್ರಮ್ಮ ಹೇಳ್ತಾಳೆ, ಇವಾಗ ಏನೇ ಅಂದ್ಬಿಟ್ಟೆ, ನಾನು ಆ ಚೊಪ್ಲಿ ಬಗ್ಗೆ ತಾನೇ ಮಾತಾಡಿದೆ, ನೀನ್ ಯಾಕಷ್ಟು ಬೈತಾ ಇದೀಯ ಅಂದಾಗ ಅವಳ ಪಾಡ್ಗ ಅವ್ಳು ಕೆಲಸ ಮಾಡ್ಕೊಂತಾ ಇರ್ತಾಳೆ. ನೀನ್ ತಗೊಂಡಿರೋ ಚೊಪ್ಲಿ ಕೂಡ ಏನಷ್ಟು ಕ್ವಾಲಿಟಿ ಇದಲ್ಲ ಕಣೆ, ಚೀಪ್ ಆಗಿ ಇದೆ, ಅದಕ್ಕೆ ಹಂಗ ಅಂದೆ ಅಂದಾಗ ಅವಳು ಅಂತಾಳೆ, ಹೌದು ನಾನ್ ಸಂಪಾದನೆ ಮಾಡೋಕೆ ನನ್ ಕೈಲಿ ತಗೊಳಕ್ ಆಗೋದಷ್ಟೇ, ಅದೆಲ್ಲ ನನ್ ಹಣೆ ಬರ, ಚಿಕ್ಕ ವಯಸ್ಸಿಂದ ನಾನು ಏನೆಲ್ಲ ತಗೋಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಒಂದು ನನ್ಗೆ ಟೈಮ್ಗೆ ಸಿಗ್ಲಿಲ್ವಲ್ಲ, ಟ್ರಿಪ್ ಹೋಗ್ಬೇಕು ಅಂತ ಒಳ್ಳೆ ಡ್ರೆಸ್ ಕೊಡ್ಸಿ ಅಂತಂದ್ರೆ ಇವೆಂಟ್ ಟೈಮ್ಗೆ ಕೊಡ್ಸಿದ್ರಿ, 3 ದಿನ ಆದ್ಮೇಲೆ ಕೊಡ್ಸಿದ್ದು, ಒಂದು ಬಡ ಫ್ಯಾಮಿಲಿನಲ್ಲಿ ಹುಟ್ಟಿದ್ಮೇಲೆ ಏನ್ ಮಾಡಕ್ಕಾಗತ್ತೆ, ಎಲ್ಲ ನನ್ ಹಣೆ ಬರ, ಇದನ್ನೆಲ್ಲ ಬೀಳ್ಲೇಬೇಕು. ಇವಾಗೇನು ದುಡ್ಡು ಸಂಪಾದನೆ ಮಾಡ್ತಾ ಇದೀನಿ, ನಾನ್ ಸಂಪಾದನೆ ಮಾಡೋ ಸ್ಥಾಯಿಗೆ ನಾನು ಏನ್ ತಗೊಬಹುದು ಅದನ್ನ ತಗೊಂತಾ ಇದೀನಿ, ನೀವೇನ್ ಅಷ್ಟ್ ಮಾತಾಡ್ತೀರಾ ಅಂತ ಸ್ವಲ್ಪ ಅವ್ರಿಗೆ ಹರ್ಟ್ ಆಗೋ ತರಾನೇ ಮಾತಾಡ್ಬಿಟ್ಲು. ಇದನ್ನ ಕೇಳಿಸ್ಕೊಂಡು ಹೀರೋಯಿನ್ಗೆ ಕೂಡ ತುಂಬಾನೇ ಬೇಜಾರಾಗೋಯ್ತು. ಆಗ ಅವಳು ಹೇಳ್ತಾಳೆ, ಈಗ ನಮ್ಮ ಎಷ್ಟು ಬೇಜಾರ್ ಮಾಡ್ಕೊಳ್ತಿದಾರೋ ಅದಕ್ಕಿಂತ ಹೆಚ್ಚು ನಾನ್ ಕೂಡ ಬೇಜಾರ್ ಪಟ್ಟಿದೀನಿ ಅಂತ ಫೀಲ್ ಮಾಡ್ತಾಳೆ. ಆದ್ರೆ ಹೆತ್ತು ಮಕ್ಳು ಏನೇ ಅಂದ್ರೂ ತಾಯಂದ್ರಿಗೆ ಅಷ್ಟು ಬೇಗ ಅದು ಹರ್ಟ್ ಆಗೋದಿಲ್ವಲ್ಲ, ಸ್ವಲ್ಪದ್ಗೆ ನಾರ್ಮಲ್ ಆಗ್ಬಿಡ್ತಾರೆ. ಅದೇ ತಾನೇ ಇವ್ರಮ್ಮ ಕೂಡ ಸ್ವಲ್ಪದ್ಗೆ ನಾರ್ಮಲ್ ಆಗಿ ನಗ್ತಾ ಮಾತಾಡ್ಕೊಂಡು ಅವಳು ಕಬಡಲ್ಲಿ ಜೋಡ್ಸಿಟ್ಟಿರೋ ಒಂದು ಶೂನ ಎತ್ತಿ ಕಾಲ್ಗೆ ಹಾಕೊಂಡು ಚೆನ್ನಾಗಿದೆ ಅಲ್ವಾ ಅಂದಾಗ ಇವಳು ಕೂಡ ಅಮ್ಮ ನಿನ್ಗೆ ಹೇಳ್ ಮಾಡಿಸ್ದಂಗಿದೆ ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ಕೊಂತಾರೆ. ಆಗ ಅವಳು ಕೇಳ್ತಾಳೆ, ಅಮ್ಮ ನೀವ್ ಒಂದ್ಸತಿ ಕೂಡ ಅಪ್ಪನ ಮದ್ವೆ ಮಾಡ್ಕೊಂಡಿದ್ದಕ್ಕೆ ರೆಗ್ರೆಟ್ ಮಾಡ್ಲೇ ಇಲ್ವಾ, ತಪ್ಪು ಮಾಡ್ಬಿಟ್ಟೆ ಅಂತ ನಿಮ್ಗೆ ಅನ್ಸೇ ಇಲ್ವಾ? ಸರಿ ಒಂದೇ ಒಂದು ಚಾನ್ಸ್ ನಿಮ್ಗೆ ಟೈಮ್ ಟ್ರಾವೆಲ್ ಮಾಡಕ್ಕೆ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಹೋಗ್ಬಿಟ್ಟು ನಿಮ್ ಮದ್ವೆ ಮಾಡ್ಕೊಳ್ತೀಯ ಅಪ್ಪನ, ಅದಕ್ಕೆ ನೀನ್ ಮುಂದೆ ತಯಾರಾಗಿ ನಿಲ್ತೀಯಾ ಅಂತಂದಾಗ ಅವರಮ್ಮ ಹೇಳ್ತಾರೆ, ಏನೇ ಹೇಳ್ತಾ ಇದ್ಯಾ, ನನ್ಗೂ ನಿಮ್ಮ ಅಪ್ಪಗ್ ಮದ್ವೆ ಆಗಕ್ ಮುಂಚೆ 1 ಅವರ್ಗ್ ಮುಂಚೆನೋ 1 ದಿನಕ್ ಮುಂಚೆನೋ ನನ್ನ ಕರ್ಕೊಂಡು ಹೋಗ್ಬಿಟ್ರೆ ಕೂಡ ನಾನ್ ನಿಮ್ಮ ಅಪ್ಪನೇ ಮದ್ವೆ ಆಗೋದು. ನೀನ್ ಹುಟ್ಟದಾಗಿಂದ ನಾನು ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ನಿನ್ನ ಬೆಳೆಸಿದ್ವಿ ಅಂತ ನೋಡದೆ ಹೊರತು ಆ ಕಷ್ಟದಲ್ಲೂ ನಾವು ಪಟ್ಟಿರೋ ಸುಖನ ನೀನ್ ಅರ್ಥ ಮಾಡ್ಕೊಂಡಿಲ್ಲ ಕಣೆ, ಅದೆಲ್ಲ ಅರ್ಥ ಮಾಡ್ಕೊಳಕ್ ನಿನ್ಗೆ ಇನ್ನೂ ವಯಸ್ಸು ಬೇಕು ಅಂತ ಇವ್ರು ಹೇಳ್ತಾ ಇರ್ಬೇಕಾದ್ರೇನೆ ಅವರಪ್ಪ ಒಳಗಡೆ ಬರ್ತಾರೆ. ಮಗಳಿಗೆ ಬಟಾಣಿ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ, ಅದಕ್ಕೆ ತುಂಬಾನೇ ತಂದಿರ್ತಾರೆ. ಇವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಲ್ಲಿ ನಮ್ ಹೀರೋಯಿನ್ ಬಂದು ಯಾವಾಗೂ ಪಾಪ ಅಡ್ಗೆ ಮನೇಲಿ ಕೆಲಸ ತಾನೆ ಅವಳಿಗೆ, ಆತರ
ರಾತ್ರಿ ಅವಳು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಆ ಅಜ್ಜಿ ಬಂದು ಕರೀತಾರೆ ಬಾಮ್ಮ ಪೂಜೆ ಮಾಡ್ಬೇಕು ಅಂತ. ಇವಳಿಗೇನ್ ಅರ್ಥ ಆಗ್ತಲ್ಲ, ಯಾವಾಗೂ ಮನೇಲಿ ಪೂಜೆ ಅವರೇ ಮಾಡ್ತಾರಲ್ವಾ, ಇವತ್ತೇನು ಹೊಸದಾಗ ನನ್ನ ಕರೀತಾ ಇದಾರೆ ಅಂತ. ಆ ಅಜ್ಜಿ ನೋಡಿದ್ರೆ ಎಷ್ಟೇ ಶಾಸ್ತ್ರಗಳೆಲ್ಲ ನಾವೇ ಮಾಡಿದ್ರು ತಾಯಿ ಆಶೀರ್ವಾದ ಅಂತ ಒಂದ್ ಬೇಕಲ್ವಾ, ಬಾ ನೀನು ಅಂತ ಕರ್ಕೊಂಡ್ ಹೋಗ್ತಾರೆ. ನೋಡಿದ್ರೆ ಅವರ ಹಾಲ್ ಅಲ್ಲಿ ಒಂದು ಟೇಬಲ್ ಹಾಕಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಟು ಇನ್ನೊಂದು ಟೇಬಲ್ ಮೇಲೆ ಒಂದು ಬಟ್ಟೆನ ಇಟ್ಟಿರ್ತಾರೆ. ಈ ಬಟ್ಟೆ ಬಂದು ಸಮುದ್ರದ ಒಳಗಡೆ ಇಳಿದು ಆ ಶಂಕು ಮತ್ತೆ ಕೆಲವೊಂದು ಶೆಲ್ಸ್ ಆ ಕಪ್ಪೆ ಚಿಪ್ಪುಗಳನ್ನೆಲ್ಲ ಎತ್ಕೊಳ್ತಾರಲ್ಲ, ಹೀರೋಯಿನ್ ಅವ್ರ ಅಮ್ಮ ಕೆಲಸ ಮಾಡ್ತಾ ಇದ್ರಲ್ವಾ, ಆ ಕೆಲ್ಸಕ್ಕೆ ಯೂಸ್ ಮಾಡೋ ತರ ಒಂದು ಬಟ್ಟೆ, ಆ ಬಟ್ಟೆನ ಇಟ್ಟು ಕೆಲವು ಪೂಜೆ ಸಾಮಗ್ರಿಗಳನ್ನೆಲ್ಲ ಇಟ್ಟಿರ್ತಾರೆ. ಜೊತೆಗೆ ನಮ್ ಹೀರೋಯಿನ್ ಅವ್ರ ಮಗಳನ್ನ ಕೂಡ ಕೂಡ್ಸಿರ್ತಾರೆ. ಅಂದ್ರೆ ಈ ಹುಡುಗಿನ ಕೂಡ ಈ ತರ ಕೆಲ್ಸಕ್ಕೆ ಕಳಿಸ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟು ತಯಾರಿ ಮಾಡಿರೋದು ಅಂತ ಹೀರೋಯಿನ್ ಗೆ ಅರ್ಥ ಆಯ್ತು. ಅದನ್ನ ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ಬಿಟ್ಲು. ಆಕ್ಚುಲಿ ಈಗ ಕೆಲಸ ಮಾಡಕ್ ಹೋಗ್ತಾರಲ್ಲ, ಆ ಕೆಲಸ ಹೆಸರು ಬಂದು ಹೆನ್ಯು ಅಂತ. ಅವಳಂಗೆ ಶಾಕಿಂಗ್ ಅಲ್ಲಿ ನಿಂತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ಏನೇ ಆತರ ನಿಂತ್ಕೊಂಡು ನೋಡ್ತಾ ಇದೀಯಾ, ಈ ಜೇಜು ಐಲ್ಯಾಂಡ್ ಅಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ ಏನ್ ಸಿಗುತ್ತೆ, ಅದ್ರಲ್ಲಿ ಮನೆಗೆ ದೊಡ್ಡ ಮೊಮ್ಮಗಳು, ಇನ್ ಮನೆ ಸಂಸಾರನೆಲ್ಲ ಅವಳ ತಾನೆ ಕಟ್ಕೋಬೇಕು, ಅವಳ ತಾನೆ ಹೊರಬೇಕು, ಈ ವಯಸ್ಸಿಂದ ಕಲ್ತ್ರೇನೆ ಎಲ್ಲ ಆಗೋದು ಅಂತ ಹೇಳ್ತಾ ಇರ್ತಾರೆ. ಇವಳಿಗೆ ಸಖತ್ ಟೆನ್ಷನ್ ಆಗೋಯ್ತು. ನಮ್ ಹೀರೋಯಿನ್ ಏನ್ ಅನ್ಕೊಂಡ್ಲು ಅಂತ ಗೊತ್ತಿಲ್ಲ. ಸೈಲೆಂಟ್ ಆಗಿ ಒಳಗಡೆ ಬಂದವಳು ಆ ಟೇಬಲ್ ನೆಲ್ಲ ಹಂಗೆ ಎತ್ತಿ ಎರ್ಚಿ ಬಿಸಾಕ್ಬಿಟ್ಲು. ಆ ಅಜ್ಜಿನ ಅಯ್ಯೋ ಅಯ್ಯೋ ಪಾಪಿ ಏನೇ ಮಾಡ್ತಾ ಇದೀಯಾ, ಪೂಜೆ ಸಾಮಗ್ರಿಗಳೆಲ್ಲ ಏನಕ್ಕೆ ಆತರ ತಳ್ಬಿಟ್ಟೆ ಅಂತ ಕೂಗಾಡ್ತಾ ಇರ್ತಾರೆ. ಆದ್ರೆ ಇವಳದೆಲ್ಲ ಕಿವಿಗೆ ಹಾಕೊಂಡಿಲ್ವೇ, ತರ ತರ ಅಂತ ಮಗುನ ಹೊರಗಡೆ ಎಳ್ಕೊಂಡ್ ಬಂದ್ಬಿಟ್ಲು. ಹೀರೋ ಅವರಮ್ಮ ಕೇಳ್ತಾರೆ, ಏನಾಗಿದೆ ನಿನಗೆ, ಏನಾಗಿದೆ, ಇಷ್ಟೊತ್ತು ಚೆನ್ನಾಗಿ ತಾನೇ ಇದ್ದೆ, ಏನಾಯ್ತು ಅಂತ ಇವಾಗ ಪೂಜೆ ಸಾಮಗ್ರಿಗಳನ್ನೆಲ್ಲ ಆತರ ತಳ್ಬಿಟ್ಟು ಬರ್ತಾ ಇದೀಯಾ ಅಂತ ಇಬ್ರು ಆಚಾಬೂಚ ಅಂತ ಕಿರ್ಚ್ತಾ ಇರ್ತಾರೆ. ಆ ಅಜ್ಜಿ ಹೇಳ್ತಾರೆ, ನಿಮ್ಗೆ ಹೇಳ್ದೆ, ನಾನ್ ಸ್ಟಾರ್ಟಿಂಗ್ ಇಂದ ಹೇಳ್ದೆ, ಇವಳ ಮೈಯಲ್ಲಿ ಅವ್ರ ಅಮ್ಮ ಬಂದು ಸೇರ್ಕೊಂಡಿದ್ದಾಳೆ, ಅವಳೇ ಈ ತರ ಎಲ್ಲ ಮಾಡ್ತಾ ಇರೋದು, ನಾನು ಏನ್ ಹೇಳಿದ್ರು ನೀವು ಕೇಳಲ್ಲ ಅಂತ ಹೇಳಿ ಯಜ್ಜಿ ಮತ್ತೆ ಮಂತ್ರಗಳೆಲ್ಲ ಹೇಳ್ಕೊಂಡು ಕೆಲವೊಂದ್ ಐಟಮ್ ಎಲ್ಲ ಎತ್ತಿ ಹಂಗೆ ನಮ್ ಹೀರೋಯಿನ್ ಮೇಲೆ ಎರ್ಚ್ತಾ ಇರ್ತಾಳೆ. ಹೀರೋ ಅವರಮ್ಮ ಅಂತಾರೆ, ಇಲ್ಲಿ ನೋಡೆ ಎಷ್ಟೇ ಧೈರ್ಯ ನಿನ್ಗೆ, ದೊಡ್ಡವ್ರ ಹತ್ರ ಹಿಂಗೆ ನಾನು ನಡ್ಕೊಳ್ಳೋದು, ನಿಮ್ಮಮ್ಮ ಹೆಣ್ಮಗುನ ಎತ್ತಿದ್ದಾರೆ ಬೆಳೆಸಿದ್ದಾರೆ, ಏನ್ ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ಈ ತರ ನಮ್ಗೆ ಎದುರಿಸಿ ಮಾತಾಡ್ತಿ ಅನ್ನೋ ತರ ಹಂಗೆ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಅವಳಿಗೆ ಟೆನ್ಷನ್ ಆಗೋಯ್ತು. ಸಾಕು ನಿಲ್ಸಿ, ನನ್ ಮಗಳು ಯಾವ್ದೇ ಕಾರಣಕ್ಕೂನು ಹೆಣ್ಯು ಆಗಲ್ಲ, ನಮ್ಮಮ್ಮ ನಾನ್ ಚಿಕ್ಕವಳಾಗಿರ್ಬೇಕಾದ್ರೇನೆ ನನ್ಗೆ ಹೇಳಿ ಹೇಳಿ ಬೆಳೆಸಿದ್ರು, ನೀನ್ ಆ ಕೆಲ್ಸಕ್ ಮಾತ್ರ ಇಳಿದ್ ಬಿಡ್ಬೇಡ, ಕೆಲ್ಸದೋಳ್ ತರ ಮಾತ್ರ ಇದ್ಬಿಡ್ಬೇಡ ಅಂತ. ಆದ್ರೆ ನಿಮ್ ಮನೇಲಿ ನಾನು ಕೆಲ್ಸದೋಳ್ ತರ ಇದೀನಿ, ಅದಕ್ಕೆಲ್ಲ ಕಾರಣ ನನ್ ಮಗಳು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಕೆಲಸ ಮಾಡ್ಕೊಂಡು ಸಹಿಸ್ಕೊಂಡಿದೀನಿ, ಇದಕ್ ಮೇಲೆ ಕೂಡ ನೀವ್ ಹೇಳಿದ್ರೆ ನನ್ ಕೈಲಿ ಕೇಳಕ್ಕಾಗಲ್ಲ ಅಂತ ಎದುರಿಸಿ ಮಾತಾಡ್ತಾಳೆ. ನಾನೇ ಒಂದು ಹೆಣ್ಣು ಆಗಿರ್ಬಾರ್ದು ಅಂತ ಅನ್ಕೊಂಡ್ರೆ ನನ್ ಮಗಳನ್ನ ಹತ್ರ ಇರಕ್ಕೆ ಬಿಟ್ಬಿಡ್ತೀನ, ಯಾವ್ದೇ ಕಾರಣಕ್ಕೂ ಅವಳು ಬಂದು ಸಂಸಾರನ ಹೊರಲ್ಲ, ನಿಮ್ ಕೆಳಗಡೆ ಹಾಳಾಗಿ ಕೆಲಸ ಮಾಡಕ್ ನಾನ್ ಬಿಡೋದಿಲ್ಲ ಅಂತ ಜೋರಾಗೆ ಹೇಳ್ಬಿಟ್ಲು. ಅಷ್ಟೇ ಅಲ್ಲ, ಇನ್ಮೇಲೆ ನೀವು ಬೇಡ, ನಿಮ್ ಸಾವಾಸನು ಬೇಡ, ನನ್ ಮಗಳನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಆ ಮಗುನಲ್ಲಿಂದ ಕರ್ಕೊಂಡ್ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಹೀರೋ ಅವರಮ್ಮ ಬಿಡ್ತಾ ಇಲ್ಲ. ಆ ಮಗುನ ಗಟ್ಟಿಯಾಗಿ ಹಿಡ್ಕೊಂಡು, ಏನೇ ಹೋಗ್ಬೇಕಂದ್ರೆ ಒಬ್ಳೆ ಹೋಗ್ ಸಾಯಿ ಎಲ್ಲಾದ್ರು, ನಮ್ಮ ಮಗಳು ಇವಳು ನಮ್ಮ ವಂಶಕ್ಕೆ ಸೇರಿರೋಳು, ಅವಳನ್ನೇನ ಕರ್ಕೊಂಡ್ ಹೋಗ್ತಿ ಅಂತ ಮಗುನ ಒಂದ್ ಕಡೆ ಎಳಿತಾ ಇರ್ತಾರೆ, ಹೀರೋಯಿನ್ ಒಂದ್ ಕಡೆ ಎಳಿತಾ ಇರ್ತಾಳೆ. ಈ ಕಲ್ವಾರದಲ್ಲಿ ಪಾಪ ಮಗು ಓ ಅಂತ ಅಳ್ತಾ ಇರುತ್ತೆ. ಹೀರೋಯಿನ್ಗೆ ಎಲ್ಲಿತ್ತೋ ಕೋಪ, ಅವಳು ಹಂಗೆ ಎಳೆದ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ನನ್ ಮಗಳನ್ನ ಏನಕ್ಕಿತ್ರ ನೀನು ಹೆಣ್ಣು ಆಗಕ್ಕೆ ಕಳಿಸ್ತಾ ಇದ್ಯಾ, ನಿನ್ ಮಗಳಿದಾಳಲ್ಲ ಅವಳನ್ನ ಕಳ್ಸು, ಇನ್ಮೇಲೆ ನನ್ ಮಗಳ ಬಾರಣ ಹೊರಲ್ಲ, ನಿನ್ ಮಗಳನ್ನೇ ಹೊರಲಿ ಬಿಡು ಅಂತ ಹೇಳಿದ ತಕ್ಷಣ ಅವ್ರ ಅತ್ತೆಗೆ ಅಂದ್ರೆ ನಮ್ಮಿರೋ ನಮಗೆ ಎಲ್ಲಿತ್ತೋ ಕೋಪ, ಕೆನೆಗೆ ಪಲಾರ್ ಅಂತ ಹೊಡೆದೇ ಬಿಟ್ರು. ಅವಳಿಗೆ ಸಖತ್ ಶಾಕ್ ಆಗೋಯ್ತು, ಏನ್ ಇವ್ರ ಹತ್ರ ಹೊಡೆದ್ ಬಿಟ್ರು ಅಂತ. ಎಷ್ಟು ಧೈರ್ಯ ಇದ್ರೆ ನನ್ ಮಗಳನ್ನ ಹೆಣ್ಣು ಆಗಕ್ಕೆ ಹೇಳ್ತೀಯ ಅಂತ ಬೈತಾ ಇರ್ಬೇಕಾದ್ರೇನೆ ನಮ್ ಹೀರೋ ಅವ್ರ ಮಗಳಿಗೆ ಬಟಾಣಿ ಅಂದ್ರೆ ಇಷ್ಟ ಅಲ್ವಾ, ಅದನ್ನ ತಗೊಂಡು ಒಳಗಡೆ ಎಂಟ್ರಿ ಆಗ್ತಾರೆ. ಇಲ್ಲೇನ್ ನಡೀತಿದೆ ಅಂತ ಅವ್ನು ಚೆನ್ನಾಗಿ ನೋಡ್ಬಿಟ್ಟ. ಆದ್ರೆ ಯಾವಾಗ ಹೀರೋ ಒಳಗಡೆ ಬಂದಿದ್ದಾನೆ ಅಂತ ಅವ್ರ ಅಮ್ಮ ಗೊತ್ತಾಗಿದ ತಕ್ಷಣ ಹಂಗೆ ಆಕ್ಟಿಂಗ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಇಲ್ಲಿ ನೋಡೋ ನಿನ್ ಹೆಂಡತಿ ಏನ್ ಹೇಳ್ತಿದ್ದಾಳೆ ನೋಡು, ಗುಮ್ಯಾಂಗು ನನ್ ಮೊಮ್ಮಗಳು ಅಲ್ವಂತೆ, ಅವಳಿಗೂ ನನ್ಗೂ ಏನು ಸಂಬಂಧ ಇಲ್ವಂತೆ, ಅಷ್ಟೇ ಅಲ್ದೆ ನನ್ ಮಗಳನ್ನ ಅಂದ್ರೆ ನಿನ್ ತಂಗಿನ ಹೆಣ್ಣು ಆಗ್ಬೇಕೆ ಕಳಿಸ್ಬೇಕಂತೆ, ಏನೇನ್ ಮಾತಾಡ್ತಿದ್ದಾಳೆ ನೋಡು, ಅವಳಿಗೆ ನೀ ತುಂಬಾ ಸಲಿಗೆ ಕೊಟ್ಬಿಟ್ಟೆ, ಓಡ್ಸೋ ಫಸ್ಟ್ ಅವಳನ್ನ ಮನೆ ಬಿಟ್ಟು ಓಡ್ಸೋ ಅಂತ ಹೇಳ್ತಾ ಇರ್ತಾರೆ. ಹೀರೋ ಅವ್ರ ಅಮ್ಮ ಮಾತ್ರ ಅಲ್ಲ, ಅವ್ರ ಅಜ್ಜಿನೂ ಒಂದ್ ಕಡೆ ಕೂಗಾಡ್ತಾ ಇರ್ತಾರೆ. ನಾನ್ ಹೇಳ್ದೆ ಕಣೋ, ಅವಳ ಮೇಲೆ ಅವ್ರ ಅಮ್ಮ ದೆವ್ವ ಸೇರ್ಕೊಂಡಿದೆ ಅಂತ, ನೀವೇ ನಂಬಿಲ್ಲ, ಇಂಥವಳೆಲ್ಲ ನಮ್ ಫ್ಯಾಮಿಲಿಯಲ್ಲಿದ್ರೆ ನಮ್ ಪೂರ್ವಿಕರೆಲ್ಲ ನಮ್ಮ ಮೇಲೆ ಕೋಪ ಮಾಡ್ಕೊಂತಾರೆ, ಇವಳಿಲ್ಲಿ ಇರಬಾರ್ದು, ಫಸ್ಟ್ ಅವಳನ್ನ ಕಳ್ಸು ಅಂತ ಮತ್ತೆ ಮಂತ್ರಗಳೆಲ್ಲ ಹೇಳ್ಕೊಂಡು ಆ ಬೆಳೆಗಳೆಲ್ಲ ಅವ್ರ ಮೇಲೆ ಹಾಕ್ತಾ ಇರ್ತಾರೆ. ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ನಿಲ್ಸಿ, ಫಸ್ಟ್ ಅದನ್ನ ನಿಲ್ಸಿ, ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ಅವಳ ಮೇಲೆ ಇತರ ಮಂತ್ರ ಬೆಳೆಗಳೆಲ್ಲ ಹಾಕ್ಬೇಡಿ ಅಂತ, ನಿಲ್ಲಿಸ್ತೀರಾ ಇಲ್ವಾ ಅಂತ ಅವನು ಕೂಗಾಡ್ತಾನೆ. ಇಲ್ಲಿ ನೋಡಿ ಏಸುನೇನು ನಿಮ್ಗೆ ಸೇವೆ ಮಾಡಕ್ಕೆ ಬಂದಿರೋ ಸೇವಕಿ ಅಲ್ಲ, ಅವಳು ನನ್ನ ಹೆಂಡತಿಯಾಗಿ ಜಾಗಕ್ಕೆ ಬಂದಿದ್ದು, ಇನ್ಮೇಲೆ ನೀವು ಏಸುನ ನೋಡಕ್ಕೆ ಆಗಲ್ಲ ಅನ್ನೋ ತರ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಮಗುನ ಕರ್ಕೊಂಡು ಹೆಂಡತಿನ ಕರ್ಕೊಂಡು ಹೊರಟೋದ. ಆಯ್ಜಿ ನೋಡಿದ್ರೆ ಹಿಂದ್ಗಡೆಯಿಂದ ಕೂಗಾಡ್ತಾ ಇರ್ತಾರೆ, ನಿಲ್ಲೋ ಅವಳ ಹಿಂದ್ಗಡೆ ಹೋಗ್ಬಿಡ ಕಣೋ, ಅವಳೊಂದು ರಾಕ್ಷಸಿ ಕಣೋ, ಅವಳು ನಮ್ಮ ಹತ್ರ ಕಳಿಸ್ಬಿಡು, ನೀನ್ ಬಾರೋ ಬಾರೋ ಅಂತ ಕರೀತಾ ಇರ್ತಾರೆ. ಅದ್ರೆಲ್ಲ ಕಿವಿಗೆ ಹಾಕೊಳ್ತಾನ ಅವನು, ಕರ್ಕೊಂಡು ಹೊರಟೋದ. ಇವ್ರ ಅಪ್ಪ ಅಮ್ಮ ಮನೆ ಬಿಟ್ಟು ತುಂಬಾ ದೂರದಲ್ಲಿರೋ ಒಂದು ಬಾಡಿಗೆ ಮನೆಗೆ ಹೋಗಿರ್ತಾನೆ. ಇನ್ ಸಪರೇಟ್ ಆಗೋದ್ಮೇಲೆ ಒಂದು ಹ್ಯಾಪಿ ಫ್ಯಾಮಿಲಿ ಅಂತಾನೆ ಹೇಳ್ಬೇಕು. ಇವ್ರ 3 ಜನ ಒಂದೇ ಟೇಬಲ್ ಅಲ್ಲಿ ಕುತ್ಕೊಂಡು ತಿಂತಾ ಇದಾರೆ, ತುಂಬಾ ಸಂತೋಷವಾಗಿದ್ದಾರೆ. ಏನೋ ಕೈಗೆ ಸಿಕ್ಕಿರೋ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ತಾ ಇದ್ದಾನೆ. ಆ ಮನೆ ಓನರ್ಸ್ ಒಂದು ಅಜ್ಜಿ ತಾತಾನೆ, ಅವ್ರಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ, ಕಿವಿಯಲ್ಲಿ ಹೇರ್ ಬೆಡ್ಸ್ ಏನೋ ಹಾಕೊಂಡಿರ್ತಾರೆ. ಅವ್ರೀಗ ಬಂದು ನಮ್ ಹೀರೋನ ಕರೀತಾ ಇದ್ದಾಗ ಅವ್ನು ಓಡ್ ಬಂದ್ಬಿಟ್ಟು ಬಾಡಿಗೆ ಕೇಳ್ತಾ ಇದಾರೇನೋ ಅಂತ ಅನ್ಕೊಂಡು, ತತಾ ಈ 1 ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆನೆ ನಾನು ಬೋಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ಈ ಮಂತ್ ಎಂಡ್ ನಾನು ಬಾಡಿಗೆನ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ತಾತ ಹೇಳ್ತಾರೆ, ಏನಪ್ಪಾ ಬಾಡಿಗೆನ ಕೊಡ್ತೀಯಾ, 3 ತಿಂಗಳವರೆಗೂ ನೀವೇನು ಕೊಡ್ಬೇಕಾಗಿಲ್ಲ, 3 ತಿಂಗಳಾದ್ಮೇಲೆ ಕೊಡಿ ಪರವಾಗಿಲ್ಲ ಅಂದಾಗ ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ. ಅದೇ ಟೈಮಲ್ಲಿ ಹೀರೋಯಿನ್ ಕೂಡ ಬಂದ್ಬಿಟ್ಟು ತಾತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಗ ಕೊಟ್ಬಿಡ್ತೀವಿ ಅಂತ ಹೇಳ್ತಾಳೆ. ಏನಮ್ಮ ನೀವು ಕೊಡೋದು, ಆಲ್ರೆಡಿ ನಿಮ್ ಬಾಡಿಗೆನ ಬೇರೆಯವ್ರು ಕೊಟ್ಬಿಟ್ಟಿದ್ದಾರೆ, 3 ತಿಂಗಳಿಗೆ ಕೊಟ್ಬಿಟ್ಟಿದ್ದಾರೆ, ದೋ ಫ್ಯಾಮಿಲಿ ಅವರೇ, ಇದೇ ತರ ಟೈಮ್ಗೆ ನನ್ಗೆ ಬಾಡಿಗೆ ಕೊಟ್ಬಿಟ್ರೆ ಸಾಕು, ನಿಮ್ಗೆ ಕೆಲವೊಂದು ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಮೀಟ್ ಎಲ್ಲ ಇಟ್ಬಿಟ್ಟು ಹೋಗ್ತಾರೆ. ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ, ಹಂಗೆ ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಯಾರು ದೋ ಫ್ಯಾಮಿಲಿ, ಇವಾಗವರೆಗೂ ನಾವು ಕೇಳಲಿಲ್ಲ
ಹೇಳಿಲ್ವೇ, ಯಾರಾದ್ರೂ ಲೇಡಿ ಜೊತೆ ಅಫೇರ್ ಇದೆಯಾ ಹೆಂಗೆ ಅಂತ ಕೇಳಿದಾಗ ಅವನಂತಾನೆ, ನನ್ ಮುಖ ನೋಡೋದು ಒಬ್ಳಂದ್ರೆ ನೀನೇ ಕಣೆ, ನಾನ್ ಯಾರ ಜೊತೆ ಹೋಗ್ಲಿ, ಯಾರು ನನ್ಗೆ ಗೊತ್ತಿಲ್ಲ ಅಂದ್ರೆ ಇವಳು ಕೂಡ ಯೋಚನೆ ಮಾಡಿ ನೋಡ್ತಾಳೆ, ನನ್ಗೂ ಆತರ ಫ್ಯಾಮಿಲಿ ಅವ್ರು ಯಾರು ಗೊತ್ತಿಲ್ವೇ ಅಂತ. ಇಬ್ರು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಯಾರಿರ್ಬೋದು ಅಂತ. ಹಂಗೆ ಟೈಮ್ ಆಯ್ತು ಅಂತ ಅವನು ಲೈಟ್ ಆಫ್ ಮಾಡ್ದ. ಬಿಡದೆ ಕೆಲಸ ಸಾಧನೆ ಮಾಡಿದ್ರೆ ತಾನೇ ಫಲ ಸಿಗೋದು, ಅದರಿಂದ ಬೇಗ ಲೈಟ್ ಆಫ್ ಮಾಡ್ತಾ ಇದ್ದಾನೆ. ಇವತ್ ಮಾತ್ರ ಅಲ್ಲ, ದಿನಾ ಕರೆಕ್ಟ್ ಆಗಿ 9 ಗಂಟೆ ಆಗಕ್ಕಿಲ್ಲ ಲೈಟ್ ಆಫ್ ಮಾಡ್ಬಿಡ್ತಾನೆ. ಆ ಓನರ್ ತಾತ ಮಕ್ಕಳಿಗೆ ಏನಾದ್ರು ತಿಂಡಿ ಕೊಡೋಣ ಅಂತ ಕೈಯಲ್ಲಿ ಎತ್ಕೊಂಡ್ ಕರೆಕ್ಟ್ ಆಗಿ ಬಾಗ್ಲ ಹತ್ರ ಬರೋಷ್ಟ್ರಲ್ಲಿ ಅವ್ರು ಲೈಟ್ ಆಫ್ ಮಾಡ್ಬಿಡ್ತಾರೆ. 2-3 ಸತಿ ಹಿಂಗ್ ಆಗಿದ ತಕ್ಷಣ ತಾತಾಗಿ ಟೆನ್ಷನ್ ಆಗೋಯ್ತು. ಈ ಕಾಲದ ಮಕ್ಕಳಿಗೆ ಸ್ವಲ್ಪನೂ ನಾಚಿಕೆ ಇಲ್ಲ, ಮನೆ ಪಕ್ಕದಲ್ಲಿ ದೊಡ್ಡವರಿದ್ದಾರೆ ಅಂತ ಪರಿಜ್ಞಾನ ಬೇಡ ಅಂತ ಬೈತಾ ಇರ್ತಾರೆ. ಆಗ ಅವ್ರ ಹೆಂಡತಿ ಹೇಳ್ತಾರೆ, ಆ ವಯಸ್ಸಲ್ಲಿ ನೀನ್ ಮಾತ್ರ ಹೆಂಗಿದ್ದೆ, ಬಾಯ್ ಮುಚ್ಕೊಂಡಿರೇ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ತಲೆಯಲ್ಲೇ ಒಂದು ಕೊಡ್ತಾರೆ. ಈಗ ಸ್ವಲ್ಪ ತಿಂಗಳಾದ್ಮೇಲೆ ತೋರಿಸ್ತಾರೆ, ಬಿಡದೆ ರಾತ್ರಿ 9 ಗಂಟೆ ಕರೆಕ್ಟ್ ಆಗಿ ಲೈಟ್ ಆಫ್ ಮಾಡ್ತಾ ಇದ್ರ. ಅದರ ಫಲವಾಗಿ ಈಗ ನಮ್ ಹೀರೋಯಿನ್ ಹೊಟ್ಟೆ ಊದ್ಕೊಂಡಿದೆ, ಅಂದ್ರೆ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಈಗ ಅವಳನ್ನ ನೋಡಕ್ಕೆ ಅಂತ ಅವ್ರ ಅಮ್ಮ ಅವ್ರ ಫ್ರೆಂಡ್ಸ್ ಇದ್ರಲ್ಲ ಕೆಲವು ಲೇಡೀಸ್, ಅವರೆಲ್ಲ ಬಂದಿರ್ತಾರೆ. ಇವಳನ್ನ ನೆನ್ಸ್ಕೊಂಡು ತುಂಬಾನೇ ಸಂತೋಷ ಪಡ್ತಾರೆ. ಅಷ್ಟೆಲ್ಲ ಹೇಳ್ತಾರೆ, ಹೆಂಗೋ ನಿಮ್ ನಿಮ್ ಅಜ್ಜಿಗೆ ಒಳ್ಳೆ ಪಾಠ ಕಳಿಸ್ಬಿಟ್ಟೆ ಬಂದಿದ್ದೀರಾ, ಇದ್ರೂನು ಕೋಪ ಮಾಡ್ಕೊಂಡು ಇಷ್ಟು ದೂರ ಬರಬಾರ್ದಾಗಿತ್ತು, ಬಾಡಿಗೆ ಕಡಿಮೆ ಅಂತ, ಅಲ್ಲೇ ಪಕ್ಕದಲ್ಲಿದ್ರೆ ನಾವು ಕೂಡ ಅವಾಗ ಬಂದು ನೋಡ್ಕೊಳ್ತೀವಲ್ಲ ಹಂಗಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಹೇಳ್ತಾರೆ, ಸುಮ್ನೆ ರೇ ನಿನಗ ಅರ್ಥ ಆಗಲ್ಲ, ಅತ್ತೆ ಮನೆ ಬಿಟ್ಟು ಇಷ್ಟು ದೂರ ಬಂದಿರೋದೇ ಒಳ್ಳೇದಾಯ್ತು ಅಂತ ಇನ್ನೊಬ್ರು ಹೇಳ್ತಾರೆ. ಆಮೇಲೆ ಇನ್ನೊಂದ್ ಲೇಡಿ ಅವ್ನ್ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಗೊತ್ತಾ ಅಂತ ಇವಳ ಹತ್ರ ಕೇಳಿದಾಗ, ಅಂದ್ರೆ ನಮ್ ಹೀರೋಯಿನ್ ಕೇಳಿದಾಗ, ನಮ್ ಹೀರೋಯಿನ್ ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಬೋಟಲ್ಲೇ ಅಲ್ಲ ಅಂತ ಹೇಳಿದಾಗ, ಹೋಗಿ ಅವನ ಹತ್ರನ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಇವಳಿಗೇನ್ ಅರ್ಥ ಆಗ್ತಲ್ಲ, ಯಾರ ಹತ್ರ ಕೆಲಸ ಮಾಡೋದು, ಏನ್ ವಿಷಯ ಕರೆಕ್ಟ್ ಆಗಿ ಹೇಳಿ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅಯ್ಯೋ ಒಂದ್ಸೆ ಕೈಗೇನೋ ಆಯ್ತು ಅಂತ ಹೇಳಿ ಒಂದು ಸೌಂಡು. ಅದನ್ನ ನೋಡಿದ ತಕ್ಷಣ ನಮ್ ಹೀರೋ ಬರ್ತಾ ಇದ್ದಾನೆ, ಕೈಗೆ ದೊಡ್ಡದಾಗಿ ಬಟ್ಟೆ ಸುತ್ಕೊಂಡ್ ಬರ್ತಾ ಇದ್ದಾನೆ. ಇವಳ್ಗ ನೋಡಿದ ತಕ್ಷಣ ಸಖತ್ ಭಯ ಆಗೋಯ್ತು. ಏನೋ ಆಯ್ತು, ಏನೋ ಮಾಡ್ಕೊಂಡೆ ಕೈನ, ಏನ್ ಇಷ್ಟು ದೊಡ್ಡದಾಗ ಕೊಯ್ಕೊಂಡಿದ್ಯಾ, ಕೆಲಸ ಮಾಡೋ ಜಾಗದಲ್ಲಿ ಹುಷಾರಾಗಿರಕ್ ಆಗಲ್ವಾ ಅಂತ ಬೈತಾಳೆ. ಬಾ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಬ್ಯಾಂಡೇಜ್ ಎಲ್ಲ ಹಾಕಿದಾಗ ಅಲ್ಲಿ ಡಾಕ್ಟರ್ ಬೈತಾರೆ, ಈ ತರ ದೊಡ್ಡದಾಗಿ ಕಟ್ಟೆಲ್ಲ ಆದಾಗ ಫಸ್ಟ್ ನೀವು ಹಾಸ್ಪಿಟಲ್ಗೆ ಬರ್ಬೇಕು, ಅದನ್ನ ಬಿಟ್ಬಿಟ್ಟು ನೈಟ್ ಪೂರ್ತಿ ನೀವು ಬೋಟಲ್ಲೇ ಇದ್ದಿದ್ದೀರಾ, ಇಷ್ಟು ಕೇರ್ಲೆಸ್ ಅಂತ ಬೈದು ಬ್ಯಾಂಡೇಜ್ ಎಲ್ಲ ಹಾಕಿ ಕಳ್ಸಿರ್ತಾರೆ. ಅವಳು ಹೊರಗಡೆ ಬಂದು ಸರಿಯಾಗಿ ಬೈತಾ ಇರ್ತಾಳೆ, ಏನಕ್ಕೆ ಈ ತರ ಮಾಡ್ದೆ ನೀನು, ಗಾಯ ಆಗಿದ ತಕ್ಷಣ ಬೋಟ್ ನ ತಿರ್ಸ್ಕೊಂಡ್ ಬರಕ್ ಆಗಲ್ವಾ, ನೈಟ್ ಎಲ್ಲ ಅದೇ ನೋವಲ್ಲಿ ಹಿಂಗ್ದ ಇದ್ದೋ ಗೊತ್ತಾಗ್ತಾ ಇಲ್ಲ ನನ್ಗಂತೂ, ನೋಡು ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ, ನೀನ್ ನಿಜವಾಗ್ಲೂನೇ ಐರನ್ ಮ್ಯಾನ್ ಅಂತ ಬೈತಾ ಇರ್ತಾಳೆ. ನಮ್ ಹೀರೋ ಪಾಪ ಕೆಲ್ಸಕ್ಕೆ ಹೋಗಿ ಮನೆಗ್ ಬಂದು ಊಟ ಕೂಡ ಮಾಡಲ್ಲ, ಹಂಗೆ ಮಲ್ಕೊಂಡ್ಬಿಡ್ತಾನೆ. ದಿನ ಹಿಂಗೆ ಆಗ್ತಾ ಇರೋದು. ಅದಕ್ಕಂತ ನಮ್ ಹೀರೋಯಿನ್ ಏನ್ ಕಡಿಮೆ ಅಲ್ಲ, ಪಾಪ ಮನೆ ಕೆಲ್ಸ ಎಲ್ಲ ಅವಳೇ ನೋಡ್ಕೊಳ್ಳೋದು, ಮಗು ನೋಡ್ಕೋಬೇಕು, ಅವಳು ಕಷ್ಟ ಪಡ್ತಾ ಇದ್ದಾಳೆ ಅಂತಾನೆ ಹೇಳ್ಬೇಕು. ಆದ್ರೆ ಅವಳಿಗಿಂತ ಹೆಚ್ಚಾಗಿ ನಮ್ ಹೀರೋ ಕಷ್ಟ ಪಡ್ತಾ ಇರೋದು. ನಾವಾಗ ಊಟ ಇಲ್ಲ, ನಿದ್ದೆ ಇಲ್ಲ, ಕೆಲ್ಸದಿಂದ ಬಂದ್ ಯಾವಾಗ ಮಲ್ಕೊಳ್ತೀನೋ ಅಂತ ಮಲಗ್ ಬಿಡ್ತಾನೆ. ಆತರ ಒಂದಿನ ಮಲಗ್ಬೇಕಾದ್ರೆ ಒಂಥರ ನಿದ್ದೆನಲ್ಲೇ ಗುಣ್ಕೊಂಡೇ ಮಲಗಿರ್ತಾನೆ. ಏನ್ ವಿಷಯ ಅಂತ ಇವಳಿಗೆ ಅರ್ಥ ಆಗ್ಲಿಲ್ಲ, ಯಾಕೆ ಮನುಷ್ಯ ಇವತ್ತಿತ್ರ ಮಾಡ್ತಿದ್ದಾನೆ ಅಂತ. ಅವನ ಹತ್ರ ಈ ಕಡೆ ತಿರ್ಕೊಂಡು ಮಲಗ್ಬೇಕಾದ್ರೆ ಗಮನಿಸೋದು, ಕತ್ತತ್ರ ಏನೋ ಗಾಯ ಆಗಿದೆ, ಏನೋ ಬ್ಯಾಂಡೇಜ್ ಏನೋ ಹಾಕೊಂಡಿದ್ದಾನೆ, ಏನಿದು ಅಂತ ಹೇಳಿ ಡೌಟ್ ಬಂದು ಅವಳು ಹಂಗೆ ಕಾಲ್ ಮೇಲೆ ಇರೋ ಪ್ಯಾಂಟ್ ನ ಕೈನಲ್ಲೇ ತೆಗೆದು ನೋಡ್ತಾಳೆ. ತುಂಬಾನೇ ಗಾಯ ಎಲ್ಲ ಆಗಿರುತ್ತೆ. ಇವಳಿಗೆ ಸಖತ್ ಶಾಕು. ಯಾಕಂದ್ರೆ ಹೀರೋ ಬಂದು ಸಾಮಾನ್ಯವಾಗಿ ಫುಲ್ ಹ್ಯಾಂಡ್ ಟಿ ಶರ್ಟ್ಸ್ ಆಗ್ಲಿ ಹಾಕೋದಿಲ್ಲ, ಅಂತದ್ರಲ್ಲಿ ಹಾಕೊಂಡಿದ್ದಾನೆ ಅಂತಂದ್ರೆ ಇದಕ್ಕೋಸ್ಕರನೇನಾ ಯಾವನ ಓನರ್ ಏನಕ್ಕೆ ಅವ್ನು ಇಷ್ಟೊಂದು ಟಾರ್ಚರ್ ಕೊಡ್ತಾನೆ ಅಂತ ಪಾಪ ತುಂಬಾನೇ ಫೀಲ್ ಮಾಡ್ಕೊಂತಾಳೆ. ಇದ್ರೂ ನಮ್ಗೋಸ್ಕರ ಅವ್ನು ಇಷ್ಟು ಕಷ್ಟ ಪಡ್ತಾ ಇದ್ದಾನಲ್ಲ ಅಂತ, ಅದಕ್ಕೇನಾದ್ರೂ ಒಂದು ದಾರಿ ಕಂಡಿಡಿಬೇಕು ಅಂತ ತುಂಬಾ ಬೇಜಾರಲ್ಲೇ ಮಲ್ಕೊಳ್ತಾಳೆ. ಆದ್ರೆ ನಮ್ ಹೀರೋಗೆ ಆ ಬೇಜಾರೆಲ್ಲ ಸ್ವಲ್ಪ ಹೊತ್ತು ಇರೋದಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಫ್ರೆಶ್ ಆಗಿ ಎದ್ದು ಬೆಳಗ್ಗಿನ ಜಾವ ಅಷ್ಟೊತ್ತಿಗೆ ಎದ್ದು ಅವ್ರ ಹೆಂಡತಿ ಬುತ್ತಿ ಕಟ್ಕೊಡ್ತಾಳೆ. ಅವನ ಊಟನ ತಗೊಂಡು ಮತ್ತೆ ಕೆಲ್ಸಕ್ಕೆ ಅಂತ ಅದೇ ನಗು ಮುಖದಲ್ಲಿ ಹೋಗ್ತಾನೆ. ಇವ್ರ ಹೆಂಡತಿ ಮತ್ತೆ ಮಗಳಿತ್ರ ಖುಷಿಯಾಗಿ ಕಳ್ಸ್ಕೊಡೋದೆ ಅವನ್ಗೆ ಸಂತೋಷ ಅನ್ನೋವಲ್ಲ, ಹಂಗೆ ಮರ್ತೋಗ್ತಾನೆ. ಇವ್ರು ತುಂಬಾ ಖುಷಿಯಾಗಿ ಟಾಟಾ ಬಾಬಾ ಎಲ್ಲ ಮಾಡ್ಬಿಟ್ಟು, ಅಪ್ಪ ಬರ್ಬೇಕಾದ್ರೆ ಜಾಸ್ತಿ ಮೀನ್ ತರ್ಬೇಕು ಅಂತೆಲ್ಲ ಹೇಳಿ ಅವ್ನಿಗೆ ಸಖತ್ ಎಂಕರೇಜ್ ಮಾಡಿ ಕಳಿಸ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಆ ತಾತ ಅವ್ರ ಒಂದ್ ಅಂಗಡಿ ಇಟ್ಕೊಂಡಿರ್ತಾರ, ಓನರ್ ತಾತ ಇರ್ತಾರಲ್ವಾ, ಅವ್ರ ಅಂಗಡಿಯಲ್ಲಿ ಹೋಗ್ಬಿಟ್ಟು ತುಂಬಾ ಕಾಸ್ಟ್ಲಿ ಆಗಿರೋ ಶುಗರ್, ಆ ಟೈಮಲ್ಲೆಲ್ಲ ಶುಗರ್ ಸ್ವಲ್ಪ ಕಾಸ್ಟ್ಲಿ, ಸಾಮಾನ್ಯವಾಗಿ ಯಾರಿಗೂ ಸಿಗ್ತಾ ಇರ್ಲಿಲ್ಲ. ಸೊ ಆತರ ಶುಗರ್ ನ ತಗೊಂತಾರೆ. ಆ ತಾತ ಕೂಡ ಪಾಪ ಇವರು ಸ್ವಲ್ಪ ಬಡವರೇ ಅಲ್ವಾ, ಅದರಿಂದ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಆದ್ರೆ ಇವತ್ತು ಅವಳು ಏನಕ್ಕೆ ಈ ಕಾಸ್ಟ್ಲಿ ಶುಗರ್ ತಗೊಂತಾಳಂದ್ರೆ, ಸ್ಟ್ರೈಟ್ ಆಗಿ ತಗೊಂಡು ದೊಡ್ಡ ಬಂಗ್ಲೆ ಮನೆ ಇರುತ್ತೆ, ಆ ಮನೆಗೆ ಹೋಗ್ತಾ ಇರೋದು. ಈ ಮನೆ ಬೇರೆ ಯಾರ್ದು ಅಲ್ಲ, ಆ ಸಂಗಿಲ್ಲ ಒಂದೇ, ಅಂದ್ರೆ ನಮ್ ಹೀರೋಯಿನ್ ಎರಡನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಲ್ವಾ, ಅವ್ರ ಮನೆನೆ. ಅವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ರ ಹೆಂಡತಿ ಹತ್ರ ಆ ಶುಗರ್ ಎಲ್ಲ ಕೊಟ್ಬಿಟ್ಟು ಹೇಳ್ತಾಳೆ, ನಿಮ್ಮನ್ನ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು, ಇದ್ರೂನು ನಿಮ್ ಮನೆಯವ್ರ ಹತ್ರ ಒಂದ್ ಮಾತ್ ಹೇಳಿ, ನಮ್ಮ ಮನೆಯವ್ರಿಗೆ ತುಂಬಾನೇ ಹೊಡಿತಾ ಇದಾರಂತೆ, ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡ್ಸಕ್ ಕೇಳ್ರಿ, ಪಾಪ ದಿನ ಮನೆಗ್ ಬಂದ್ ತುಂಬಾ ಕಷ್ಟ ನೋವು ಪಡ್ತಿದ್ದಾರೆ ಅಂದಾಗ ಆ ಲೇಡಿನೂ ಏನೋ ಮಾತಾಡ್ತಾ ಇದಾರೆ. ಆದ್ರೆ ಪಕ್ಕದಲ್ಲಿರೋ ಆ ಮಕ್ಕಳು ಏನಿನ್ನ ಚುಚ್ಬಿಡ್ತೀನಿ, ಏನಿನ್ ತಲೆ ಬುಡ ಹೊಡೆದಾಕ್ಬಿಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇದಾರೆ. ಅಂದ್ರೆ ಅವ್ರು ಯೂಸ್ ಮಾಡೋ ಆಕ್ಸೆಂಟ್ ಆಗಿರ್ಬೋದು, ಆ ಮಾತಾಡೋ ವಿಧ ಆಗಿರ್ಬೋದು, ಎಲ್ಲ ತುಂಬಾ ರೂಡ್ ಆಗಿರುತ್ತೆ. ಇವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಈ ಲೇಡಿ ಬೇರೆ ಯಾರು ಅಲ್ಲ, ಈ ಸಂಗ್ಮಿಲ್ ಬಂದು ನಮ್ಮ ಹೀರೋಯಿನ್ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡ, ಬಟ್ ಅದಾಗ್ಲಿಲ್ವಲ್ಲ, ಈಗ ಅವ್ನು ಇನ್ನೊಂದ್ ಮದುವೆ ಮಾಡ್ಕೊಂಡಿರೋದು, ಆ ಮಕ್ಕಳನ್ನ ನೋಡ್ಕೊಳ್ತಾ ಇರೋದು ಇವಳನ್ನ ಕೂಡ ಸರಿಯಾಗಿ ಹೊಡೆದಿದ್ದಾನೆ ಅಂತ ಕಾಣಿಸುತ್ತೆ. ಮುಖ ಎಲ್ಲ ಫುಲ್ ಆಗಿ ಗಾಯ, ಬಟ್ ಅದನ್ನ ಅವಳು ಹೇಳ್ಕೊಂತ ಇಲ್ಲ. ನಾನ್ ಕೂಡ ಎಷ್ಟೋ ಸತಿ ನಮ್ ಗಂಡನ್ಗೆ ಹೇಳ್ದೆ ರೀ, ಯಾಕತ್ರ ಅವನನ್ನ ಹೊಡಿತಾ ಇದೀರಾ ಅಂತ, ಬಟ್ ಅವ್ನ್ ಕೇಳೋ ತರ ಇಲ್ಲ. ನಮ್ ಗಂಡನ್ಗೆ ಸ್ವಲ್ಪ ಅತಿ ಆಸೆ ಜಾಸ್ತಿ, ಅದ್ರಲ್ಲೂ ಅವತ್ತು ನಿಮ್ ಗಂಡನ್ಗೆ ಕೈಗೆ ಏಟಾಗಿತ್ತಲ್ವಾ, ಅವತ್ತು ಮೀನ್ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತಂತೆ, ಅದ್ರಿಂದಾನೆ ಅವ್ರು ಬೋಟ್ ತಿರುಗಿಸದೆ ಇದ್ಬಿಟ್ರು. ಪಾಪ ನೋವಲ್ ತುಂಬಾನೇ ನರಳಿರ್ತಾರಲ್ವಾ, ನಾನ್ ಕೂಡ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿದೀನಿ ಅಂತ ಹೇಳ್ತಾ ಇದ್ದಾಳೆ. ಬಟ್ ನಮ್ ಹೀರೋಯಿನ್ಗೆ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮುಟ್ಟಾಳಿ ಎಲ್ಲ. ಸುತ್ತ ನಡೀತಾ ಇರೋ ವಿಷಯ ಇವಳ ಮುಖ ನೋಡಿದ್ರೇನೆ ಗೊತ್ತಾಯ್ತು, ಆ ಸಂಗಿಲ್ಲನವನು ಇವಳನ್ನ ಕೂಡ ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ, ಹೊಡಿತಿದ್ದಾನೆ ಅಂತ.
ಇಂಥವ್ನ ಹತ್ರ ನನ್ ಗಂಡ ಕೆಲಸ ಮಾಡ್ತಾ ಇದ್ರೆ ಅವ್ನ ಮಾತ್ರ ಸುಮ್ನೆ ಬಿಟ್ಬಿಡ್ತಾನ, ಇಂಥ ನರ್ಕದಲ್ಲಿ ನನ್ ಗಂಡ ಇರಬಾರ್ದು, ಇನ್ಮೇಲೆ ಇವನ ಹತ್ರ ಕೆಲಸ ಮಾಡಬಾರ್ದಂತ ಅವಳ ಮೈಂಡ್ ಅಲ್ಲಿ ಓಡ್ತಾ ಇರೋದು. ಇವಳಿಗೆ ಮೈಂಡ್ ಅಲ್ಲಿ ಓಡ್ತಾನೆ ಇರುತ್ತೆ, ಯೋಚನೆ ಮಾಡ್ತಾನೆ ಇರ್ತಾಳೆ. ಆದ್ರೆ ಆ ಲೇಡಿ ಹೇಳ್ತಾರೆ, ಇಲ್ಲಿ ನೋಡಿ ನಮ್ ಗಂಡ ಏನಕ್ ನಿಮ್ ಗಂಡ ನಮ್ಮ ಹತ್ರ ಸಪರೇಟ್ ಆಗಿ ಹತ್ರ ಟ್ರೀಟ್ ಮಾಡ್ತಾರೆ, ಹೊಡಿತಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ. ಆದ್ರೆ ನಮ್ ಹೀರೋಯಿನ್ಗೆ ತುಂಬಾ ಚೆನ್ನಾಗಿ ಗೊತ್ತಲ್ವಾ, ಇವಳನ್ನ ಮದುವೆ ಮಾಡ್ಕೊಳಕ್ ಆಗಿಲ್ಲ ಅನ್ನೋ ಕೋಪದಲ್ಲೇ ಅವ್ನ್ಗ ಹತ್ರ ಟಾರ್ಚರ್ ಕೊಡ್ತಾ ಇರೋದು. ಆ ಲೇಡಿ ಕೂಡ ಇವಾಗ ಬರ್ಲಿ ನನ್ ಗಂಡ ಮನೆಗ್ ಬರ್ಲಿ ಅವ್ನಿಗೆ ಬುದ್ಧಿ ಹೇಳ್ತೀನಿ ಅನ್ನೋ ತರ ಹೇಳ್ತಾಳೆ. ಆದ್ರೆ ಹೀರೋಯಿನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಇವಳ ಕೈಯಲ್ಲಿ ಅದೆಲ್ಲ ಆಗಲ್ಲ ಅಂತ. ಇಲ್ಲಿ ನೋಡಿ ನೀವ್ ಹಿಂಸೆ ಅನುಭವಿಸ್ತಾ ಇದ್ದೀರಾ, ನೋವು ಅನುಭವಿಸ್ತಾ ಇದ್ದೀರಾ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಕೊಂಡ್ಬಿಡ್ಬೇಕು, ನೀವೇ ನೋವು ಪಡಬೇಡಿ ಅಂತ ಅವಳಿಗೆ ಸ್ವಲ್ಪ ಧೈರ್ಯ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ಇಲ್ಲಿ ಕೆಲಸ ನಡೆಯೋ ಜಾಗನ ತೋರಿಸಿದ್ರೆ ಈಗ ಬೋಟ್ ಇಳ್ದಿದ್ದಾಯ್ತು, ನಮ್ ಹೀರೋ ಸೀರೆ ನನ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಆ ನೆಟ್ಟು ಮೀನೆಲ್ಲ ಎತ್ಕೊಂತಾನೆ. ಇದನ್ನ ನೋಡಿ ಸಾಂಗಿಲ್ಗೆ ಟೆನ್ಷನ್ ಆಗೋಯ್ತು, ಏನೋ ಊರಿಗೆ ಮುಂಚೆ ಬ್ಯಾಗ್ ಎತ್ಕೊಳ್ಳೋ ತರ ಎತ್ಕೊಂಡು ಹೋಗ್ತಾ ಇದೀಯಾ, ಏನಂತ ಅವಸರದ ಕೆಲಸ ಅಂತ ಹೇಳಿ ಬೈತಾ ಇದ್ದಾನೆ. ಇಲ್ಲಿ ನೋಡೋ ಇವಾಗ ನಾನು ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ, ಬೋಟ್ ನನ್ ಕೈಲಿ ನೋಡ್ಕೊಳಕ್ ಆಗೋದಿಲ್ಲ, ನೀನೇ ನೋಡ್ಕೋಬೇಕು, ಕ್ಯಾಪ್ಟನ್ ಆಗಿರೋ ನಾನೇ ಇನ್ನು ಬೋಟ್ ಇಂದ ಕೆಳಗಡೆ ಇಳ್ದಿಲ್ಲ, ನಿನ್ಗೇನು ಅಷ್ಟು ಅರ್ಜೆಂಟ್ ಕೆಳಗಡೆ ಇಳ್ದು ಹೋಗ್ಬೇಕಂತ ಇದೆಯಾ ಅಂತ ಬೈತಾರೆ. ಆದ್ರೆ ಹೀರೋ ಇದೆಲ್ಲ ಕಿವಿಗೆ ಹಾಕೊಳ್ಳೋ ತರ ಇಲ್ಲ ನಾನು ಹೋಗ್ಬೇಕು ಅಂತ ಹೇಳಿ ಬೋಟ್ ಇಳ್ದು ಅವ್ನ ಪಡಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಸಂಗಿಲ್ ಬಿಡ್ತಾ ಇಲ್ಲ, ಹಿಂದ್ಗಡೆನೆ ಓಡೋಗ್ತಾನೆ. ಏನೋ ಅಂತ ಅವಸರ, ಮನೆಗೆ ಓಡೋಗಿ ಹೆಂಡತಿ ನೋಡ್ಬೇಕು ಅಂತ ಅಷ್ಟು ಅವಸರನ ಹೆಂಗೆ, ಏನೋ ಇದೆ ಅವಳ ಹತ್ರ, ದಿನಾಗ್ಲೂ ಬೇಗ ಓಡೋಗಿ ಅವಳ ಮುಖ ನೋಡ್ಬಿಡ್ಬೇಕಾ ಹೆಂಗೆ ಅಂತ ಹೇಳಿ ಸ್ವಲ್ಪ ತಪ್ಪಾಗಲ್ಲ ಮಾತಾಡ್ತಾನೆ. ಇವ್ನ್ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಆದ್ರೆ ಇವ್ನ್ ಕೇಳೋ ಒಂದೇ ಮಾತು, ಹೌದು ನಾನ್ ಹೆಂಡತಿ ದಾಸನೆ, ನನ್ಗೆ ನಾನ್ ಹೆಂಡತಿನೇ ಎಲ್ಲ, ಅವಳು ನಾನು ನೋಡ್ಬೇಕಂತಾನೆ ನಾನು ಓಡೋಗ್ತಾ ಇರೋದು. ಯಾಕೆ ನಿಮ್ಗೆ ಮನೆಗೆ ಹೋಗ್ಬೇಕು ಅಂತ ಇಷ್ಟ ಇಲ್ವಾ, ಅದಕ್ಕೆ ನಾ ದಿನಾಗ್ಲೂ ಬೋಟಲ್ಲಿ ಹತ್ರ ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಹೋಗಿ ಇಷ್ಟ ಇಲ್ಲದೆ ಇಲ್ಲೇ ಬಿದ್ದಿರ್ತೀರ ಅನ್ನೋ ತರ ಕೇಳ್ಬಿಟ್ನಾ. ಅವ್ನಿಗೆ ಟೆನ್ಷನ್ ಆಗೋಯ್ತು, ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಈ ತರ ಮಾತಾಡ್ತೀಯ ಅಂತ ಹತ್ರ ಬಂದು ನಮ್ ಹೀರೋ ಕಾಲ್ಗೆ ಸರಿಯಾಗಿ ಓದಿತಾನೆ. ಇದನ್ನ ದೂರದಲ್ಲಿರೋ ನಮ್ ಹೀರೋಯಿನ್ ನೋಡ್ಬಿಟ್ಲು, ಆ ಹೊಟ್ಟೆ ಹಾಕೊಂಡು ಅಲ್ಲಿಂದ ಪೊರ್ಕಿ ಅಂತ ಓಡ್ ಬಂದೋಳು. ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ನೋಡಿ. 10 ವಯಸ್ಸಿಂದನು ನಮ್ ಹೀರೋಗೆ ಯಾವ ಟೈಮಲ್ಲಿ ಎಲ್ಲೆಲ್ಲ ಪ್ರಾಬ್ಲಮ್ ಬರುತ್ತೋ ಆ ಟೈಮಲ್ಲಿ ಅವ್ಳು ಮುಂದೆ ಇದ್ದಿರ್ತಾಳೆ. ಪೊರ್ಕಿಗಳ ಅಂತ ಹೇಳಿ ಓಡ್ ಬಂದವ್ರ ಕಾಲ್ಗೆ ಓದಿತಾಳೆ. ಅದೇ ತರನೇ ಇವಾಗ ಓಡ್ ಬರ್ತಾ ಇರೋದು. ಪೊರ್ಕಿ ನಿನ್ಗೆ ಎಷ್ಟು ಕೊಬ್ಬಿದ್ರೆ ನನ್ ಗಂಡನ ಈ ತರ ನಡೆಸ್ತೀಯಾ, ಅವ್ನ ನಿನ್ನ ಹತ್ರ ಕೆಲಸ ಮಾಡೋದಕ್ಕೆ ತಾನೇ ನಿಂಗೆಲ್ಲ ಮಾಡೋದು, ಇನ್ಮೇಲೆ ನನ್ ಗಂಡ ನಿನ್ನ ಹತ್ರ ಕೆಲಸ ಮಾಡಲ್ಲ, ನಿನ್ ಸಾವಾಸನೆ ಬೇಡ ಅಂತ ಹೇಳಿ ನಮ್ ಹೀರೋನ್ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅವ್ನ ಹಿಂದ್ಗಡೆಯಿಂದ ಕೂಗಾಡ್ತಾ ಇರ್ತಾನೆ, ಇಲ್ಲಿ ನೋಡ್ರಿ ನಿಮ್ಗೆ ಅಷ್ಟೊಂದು ಕೊಬ್ಬಲ್ಲ ಮೈಗಾಗಲ್ಲ, ಈ ಫಿಶ್ ಮಾರ್ಕೆಟ್ ಅಲ್ಲಿ ಪ್ರೆಸಿಡೆಂಟೇ ನಮ್ಮ ಅಣ್ಣ, ನಾನು ಏನಾದ್ರೂ ಒಂದು ಮಾತು ಹೇಳ್ದೆ ಅಂತ ಇಟ್ಕೊಳ್ಳಿ, ನೀವ್ ಯಾವ್ದೇ ಮೀನ್ ಇಲ್ಲಿ ಮಾರಕ್ ಆಗಲ್ಲ, ಏನೋ ಪಾಪ ಹೋದ್ರೆ ಹೋಗ್ಲಿ ಅಂತ ಕೆಲ್ಸಕ್ಕೆ ಇಟ್ಕೊಂಡ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಇವೇ ನನ್ ಸಂಬಂಧಿಕರು ಅಂತ ಹೇಳಿ ನಿಮ್ ಹತ್ರ ಸಾವಾಸ ಮಾಡ್ತಾ ಇದೀನ ಅಂತ ಹೇಳಿ ತುಂಬಾ ಓವರ್ ಆಗಿ ಮಾತಾಡ್ತಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು, ಇರೋ ಬರ್ತೀನಿ ಅಂತ ಹೇಳಿ ನಮ್ ಹೀರೋ ಕೈ ಬಿಟ್ಬಿಟ್ಟು ಓಡೋದಳು. ಜಾಡ್ಸ್ ಕಾಲ್ಗೆ ಒಂದು ಓದಿತಾಳೆ. ಅವ್ನ್ಗ ಸಖತ್ ನೋವಾಗೋಯ್ತು, ಪ್ಯಾಂಟ್ ಎಲ್ಲ ಬಿಚ್ಬಿಟ್ಟು ಕಾಲು ಒರ್ಸ್ಕೊಂತಾ ಇರ್ತಾನೆ. ಇವಳು ಅಂತಾಳೆ, ಒಂದು ಹುಡುಗಿಯಾಗಿ ನಾನ್ ಓದಿದ್ದಕ್ಕೆ ನಿನ್ ಕಾಲ್ನ ಇಷ್ಟು ಲೆವೆಲ್ಗೆ ಉಜ್ಕೊಂತಾ ಇದೀಯಾ, ಒಬ್ಬ ಗಂಡಾಗಿ ನೀನ್ ನನ್ ಗಂಡನ್ಗೆ ಒದ್ದಿದ್ಯಲ್ವಾ, ಅವ್ನ್ಗೆ ಎಷ್ಟು ನೋವಾಗಿರ್ಬೋದು, ಇನ್ನೊಂದ್ಸತಿ ನನ್ ಗಂಡನ್ ತಂಟೆಗ್ ಬಂದ್ರೆ ನಿನ್ ಚರ್ಮ ಸುಳ್ದ್ ಬಿಡ್ತೀನಿ ಅಂತ ಬೈದ್ಬಿಟ್ಟು ಹೀರೋನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅಲ್ಲಿ ಅವನ ಹತ್ರ ಧೈರ್ಯವಾಗಿ ಮಾತಾಡ್ಬಿಟ್ಟು ಬಂದವಳು ಇಲ್ಲಿ ಅಂತ ಅಳ್ತಾ ಇರ್ತಾಳೆ. ಇಷ್ಟು ನೋವ್ನ ಇವ್ನು ತಾಳ್ಕೊಂಡು ಹೆಂಗಿದ್ದ ಇವನು, ನನ್ಗೋಸ್ಕರ ನೀವು ಇಷ್ಟು ಕಷ್ಟ ಪಡ್ತಾ ಇರೋದು ಅಂತ ಪಾಪ ನಮ್ ಹೀರೋ ಬಗ್ಗೆ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾಳೆ. ಹೀರೋ ಹೇಳ್ತಾನೆ, ಇವಾಗ ಏನಕ್ ಹತ್ರ ಅಳ್ತಾ ಇದೀಯಾ, ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಬಿಡು, ನನ್ ಬದ್ಲು ನೀನೇ ಹೊಡೆದ್ಬಿಟ್ಟು ಬಂದಿದ್ಯಲ್ವಾ, ನೀನ್ ಕಿರ್ಚ್ಕೊಂಡ್ ಬಂದಾಗ ಹೆಂಗಿರುತ್ತೆ ಗೊತ್ತಾ, ಒಂದು ವಿಸಿಲ್ ಸೌಂಡ್, ನೀನೊಂದು ಹ್ಯೂಮನ್ ವಿಸಿಲ್ ಗೊತ್ತಾ, ನಿನ್ ಬಗ್ಗೆ ನಿನ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಕಣೆ ಅಂತ ಅವಳಿಗೆ ಸಮಾಧಾನ ಮಾಡೋ ವಿದ್ದಲ್ಲಿ ಇವನು ಮಾತಾಡ್ಕೊಂಡ್ ಬರ್ತಾ ಇರ್ತಾನೆ. ಇವ್ನು ಮಾತಾಡೋದ್ರಿಂದ ನಗ್ಬೇಕಾ ಅಳ್ಬೇಕಾ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ ಪಾಪ. ಹಂಗೆ ಇಬ್ರು ಸಂತೋಷವಾಗಿ ಕೈನ ಹಿಡ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಇವಾಗ ಹಂಗೆ 1994 ಅಲ್ಲಿ ತೋರಿಸ್ತಾರೆ. ಅವಾಗ ಯಾವ ತರ ಕೈ ಹಿಡ್ಕೊಂಡು ಪ್ರೀತಿನಲ್ಲಿದ್ರೋ ಇವಾಗೂ ಅದೇ ಪ್ರೀತಿಯಲ್ಲೇ ಇರ್ತಾರೆ. ಇಬ್ರು ಕೈ ಹಿಡ್ಕೊಂಡು ನಡ್ಕೊಂಡ್ ಬರೋವಾಗ ಹೀರೋ ಕೇಳ್ತಾರೆ, ಏನೋ ಮಗಳ ಹತ್ರ ಹೇಳ್ದಂತೆ ನಿನ್ಗೆ ಟೈಮ್ ಟ್ರಾವೆಲ್ ಮಾಡಕ್ ಒಂದ್ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ನನ್ನೇ ಮದುವೆ ಮಾಡ್ಕೊಂತೀನಂತ ನಿಜಾನ ಅಂದಾಗ ಹೀರೋಯಿನ್ ಹೇಳ್ತಾರೆ, ಚಾಚಾ ನಾನ್ ಬಾಯ್ ತಪ್ಪಿ ಹೇಳ್ಬಿಟ್ಟೆ, ಮತ್ತೆ ನಾನಿನ್ನ ಮದುವೆ ಮಾಡ್ಕೊಳ್ಳಿ, ಒಂದ್ ಹಿಂಸೆನ ನಾನ್ ಮತ್ತೆ ಕಟ್ಕೋಬೇಕು ಅಂತ ಇಷ್ಟಪಡ್ತೀನಿ, ನನ್ನ ಜೀವನದಲ್ಲಿ ನನ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ಯಾ ಗೊತ್ತಾ, ನಿನ್ನೆಲ್ಲ ಇನ್ನೊಂದ್ಸತಿ ನಾನ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಅಯ್ಯೋ ನನ್ಗೆ ಕಾಲ್ ನೋವ್ತಿದೆ, ಮಣ್ಕಾಲ್ ನೋವ್ತಿದೆ ಅಂದಾಗ, ಐರನ್ ಮ್ಯಾನ್ ಕಣೋ ನೀನು, ಆದ್ರೂ ಕಾಲ್ ನೋವ್ತಾ ಇದೀಯಾ, ಕಬ್ಬಣ ಅಂತಂದ್ಮೇಲೆ ಕರಗ್ಲೇಬೇಕಲ್ವಾ, ನಿನ್ಗೂ ನೋವಾಗುತ್ತೆ, ವಯಸ್ಸಾಗ್ತಾ ಮೈಲ್ ಕಾಯಿಲೆಗಳು ಕೂಡ ಜಾಸ್ತಿ ಆಗುತ್ತೆ, 10 ವಯಸ್ಸಿಂದ ನಿನ್ನ ನೋಡ್ತಾ ಇದೀನಿ ಕಣೋ, ಎಷ್ಟು ಕಷ್ಟ ಪಟ್ಟಿರ್ತೀಯ, ಒಂದು ಭಾರನ ಹೆಗಲ್ ಮೇಲೆ ಹಾಕೊಂಡು ನೀನು ಇಷ್ಟು ದೂರ ಬಂದಿದ್ಯಾ, ಇನ್ ಅಷ್ಟ್ ಮಾತ್ರ ನೋವಿಲ್ದೇ ಇರುತ್ತಾ, ನೀನೇನಕ್ಕೂ ಭಯ ಪಡ್ಬೇಡ, ಪ್ರತಿ ಕ್ಷಣ ನಾನ್ ನಿನ್ ಜೊತೆನೆ ಇರ್ತೀನಿ ಅಂತ ನಮ್ ಹೀರೋಯಿನ್ ಹೇಳ್ತಾಳೆ. ಇನ್ನು ನಿಜವಾಗ್ಲೂ ನೀನ್ ನನ್ ಪಕ್ಕದಲ್ಲಿ ಇರ್ತೀಯ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಯಾಕೆ ಬೇರೆ ಹೆಂಗ್ಸೆ ಚಟ ಏನಾದ್ರು ಇದೆಯಾ, ಯಾಕೆ ನಾನ್ ಸತ್ತೋಗ್ಬಿಟ್ರೆ ಬೇರೆ ಮದುವೆ ಮಾಡ್ಕೊಳ್ಳೋಣ ಅಂತ ಯೋಚನೆನಲ್ಲಿ ಇದೆಯಾ ಅಂತ ಸುಮ್ನೆ ಗೇಲಿ ಮಾಡ್ಕೊಂಡ್ ಬರ್ತಾರೆ. ಹೀರೋ ಹೇಳ್ತಾರೆ, ಖಂಡಿತ ಇಲ್ಲ, ನನಗಿನ್ನೊಂದ್ ಮದ್ವೆ ಬೇಡ, ನಿನ್ನ ತುಂಬಾ ಸಂತೋಷದಿಂದ ನಿನ್ನ ಕಳ್ಸಿಕೊಟ್ಬಿಟ್ಟು ಆಮೇಲೆ ನಾನು ಹೋಗೋದು, ನಾನ್ ಮುಂದೆನೆ ಸತ್ತೋಗ್ಬಿಟ್ಟು ನಿನ್ನ ಈ ಪ್ರಪಂಚದಲ್ಲಿ ಒಬ್ಳೇ ಇರೋದಕ್ಕೆ ನಾನ್ ಅನುಮತಿ ಕೊಡಲ್ಲ ಅಂತ ತುಂಬಾ ಪ್ರೀತಿಯಿಂದ ಹೇಳ್ತಾರೆ. ಅವಾಗ ಅವ್ನ ಮನ್ಸಲ್ಲಿ ಹೀರೋಯಿನ್ ಬಗ್ಗೆ ಯಾವೊಂದು ಯೋಚನೆ ಇತ್ತು, ಯಾವೊಂದು ಪ್ರೀತಿ ಇತ್ತು, ಇವಾಗೂ ಅದೇ ಪ್ರೀತಿನೇ, ಅಷ್ಟೇ ಪ್ರೀತಿಯಿಂದ ಕೈ ಹಿಡ್ಕೊಂಡು ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಓಕೆ ದೆನ್ ಇನ್ನ ಇವ್ರ ಲೈಫ್ ಅಲ್ಲಿ ಏನೆಲ್ಲ ಏರುಪೇರುಗಳಾಯ್ತು ಮತ್ತೆ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ಏನಾಯ್ತು ಅಂತ ತುಂಬಾ ಚೆನ್ನಾಗಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿರ್ತಾರೆ. ಮುಂದೆ ಬರೋ ಎಪಿಸೋಡ್ಸ್ ನ ಕೂಡ ಮರಿದೆ ನೋಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.